ಅವರು ಚೆಂಡನ್ನು ಹಿಡಿದು ಕಾಯ್ತಾ ಇದ್ದಾರೆ. ಒಬ್ಬ ಸೀನಿಯರ್ ಪ್ಲೇಯರ್ ಮುಂದೆ ಒಬ್ಬ ಯಂಗ್ ಪ್ಲೇಯರ್ ಮುಖಾಮುಖಿ ಆದಾಗ ಏನಾಗುತ್ತೆ ಅಂತ ಕಾದ್ ನೋಡೋಣ. ನಮ್ಮ ಫಿಟ್ನೆಸ್ ಚಾಯ್ಸ್ನ ಮಾಲೀಕರಾದಂಥ ನಿತಿನ್ ರವರು ಇಲ್ಲಿದ್ದಾರೆ. ಅಂಕಲ್ ಆದರೂ ಅವ್ರಿಗೆ ಮದುವೆ ಆಗಲಿಲ್ಲ. ಓಕೆ, ಬೌಲಿಂಗ್ 1 2 1 2 11 ಕರೆಕ್ಟ್ ಆಗಿ 11 ಮೆಂಬರ್ಸ್ ಇದ್ದಾರೆ. ಅಲ್ಲಿ ಕುತ್ಕೊಂಡಿದ್ದಾರೆ ಒಬ್ರು, ಅಲ್ಲೊಬ್ರು ಕೂತಿದ್ದಾರೆ ನೋಡ್ರಿ. ಓಕೆ, ಕರೆಕ್ಟ್ ಆಗಿದ್ದಾರೆ. ಮ್ಯಾಚ್ ಆರಂಭಿಸಿ. ಎಲ್ಲ ಕ್ರೀಡಾಪಟುಗಳಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಅಂಪೈರ್ ತೀರ್ಮಾನ ಅಂತಿಮವಾಗಿರುತ್ತೆ. ಮೊದಲನೇ ಬಾಲ್ 1 ಬಾಲ್ 4 ರನ್. ಸೀನಿಯರ್ ಪ್ಲೇಯರ್ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನೀಡಿ 4 ರನ್ಗಳನ್ನು ಗಳಿಸಿಕೊಂಡಿದ್ದಾರೆ. ನೋಡಬೇಕು, ಯಂಗ್ಸ್ಟರ್ಸ್ ಯೋಚನೆ ಮಾಡಿ ಬೌಲಿಂಗ್ನ ಹಾಕ್ತಾರೆ. ಇಟ್ಸ್ ಎ ಡಾಟ್ ಬಾಲ್. ಅದನ್ನೇ ಆಗಲೇ ಹೇಳ್ದಂಗೆ ಸೀನಿಯರ್ಸ್ನ ಎದುರಿಸೋಕ್ಕೆ ಜೂನಿಯರ್ಸ್ ಬಂದಾಗ ಹೊಸ ಹೊಸ ಯೋಚನೆಗಳನ್ನ ಮಾಡಿ ಹೊಸ ಹೊಸ ಬಾಲ್ನ ಹಾಕ್ತಾರೆ. ವಾವ್, ಇಟ್ಸ್ ಎ ಔಟ್. ಹೌದಾ, ಹೇಳ್ದ ಹಾಗೆ ನಮ್ಮ ಯಂಗ್ಸ್ಟರ್ ಸುಮನ್ ಅವರು ಒಂದು ವಿಕೆಟ್ನ ಪಡ್ಕೊಂಡಿದ್ದಾರೆ. ಅದು ಸೀನಿಯರ್ ಪ್ಲೇಯರ್ ಚೇತನ್ ರವರ ವಿಕೆಟ್. ನೋಡೋಕ್ಕೆ ಸುಮಂತ್ ಅವರು ಯಂಗ್ಸ್ಟರ್, ಆದರೆ ಇತ್ತೀಚೆಗಷ್ಟೇ ಅವ್ರ ಮದುವೆ ಆಗಿದೆ. ಅವರು ಆನ್ ಫೀಲ್ಡು ಆಫ್ ಫೀಲ್ಡ್ ಎರಡು ಕಡೆನೂ ಒಳ್ಳೆ ಪ್ಲೇಯರ್ ಅವರು. ನ್ಯೂ ಬ್ಯಾಟ್ಸ್ಮ್ಯಾನ್ ಈಗ ಸೆಕೆಂಡ್ ಬ್ಯಾಟ್ಸ್ಮನ್ ಆಗಿ ಕೀರ್ತಿ ಅಣ್ಣವರು ಆಗಮಿಸ್ತಾ ಇದ್ದಾರೆ. ಅಂಪೈರ್ ಆಗಿ ನಮ್ಮ ಡೊಕೊಮೋ ಅವರು ಮತ್ತು ಶಶಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಚಾಚು ಚಕ್ಕತೆಯ ಆಟ ನಮ್ಮ ಕ್ರಿಕೆಟ್ ಆಟ. ಮೊದಲನೇ ಬಾಲ್ 1 ರನ್. ಬೌಲಿಂಗ್ ಚೆನ್ನಾಗಿ ಆಡಿ ಬರ್ತಾ ಇದೆ. ಬ್ಯಾಟ್ಸ್ಮನ್ ಏನು ಮಾಡ್ತಾರೆ ಕಾದು ನೋಡೋಣ. ಎಲ್ಲ ಕ್ರೀಡಾಪಟುಗಳು ಮಧ್ಯಾಹ್ನದ ಊಟದ ನಂತರ ಸ್ಟ್ರೈಕಲ್ಲಿ ನಮ್ಮ ದೋಸ್ತ ಬ್ಯಾಟಿಂಗಲ್ಲಿದ್ದಾರೆ. ನಮ್ಮ ದೋಸ್ತ ಅವರಿಂದ 4 ರನ್ಗಳ ಸೇರ್ಪಡೆ. ಹೇಳಿಲ್ವಾ, ನಮ್ಮ ಜೆಸಿಯಿಂದ ಬಂದಮೇಲೆ ನಮ್ಮ ದೋಸ್ತ ಅವರು ಒಳ್ಳೆ ಬ್ಯಾಟ್ಸ್ಮನ್ ಆಡಿದ್ದಾರೆ. ಇಟ್ಸ್ ಎ 4 ರನ್. ಒಂದನೇ ಓವರ್ ಮುಕ್ತಾಯಕ್ಕೆ ಇದು ಲಾಸ್ಟ್ ಬಾಲ್. ಓನ್ಲಿ 1 ಬಾಲ್ ಲೆಫ್ಟ್ ಫಾರ್ ಫಸ್ಟ್ ಓವರ್. ಸ್ಟ್ರೈಕಲ್ಲಿ ನಮ್ಮ ದೋಸ್ತ ಅವರು
ಅಂಕಲ್ ಆಗಿರೋ ಸುಮಂತ್. ವಾವ್, ಇಟ್ಸ್ ಎ ಡಾಟ್ ಬಾಲ್. ಒಂದು ಓವರ್ನ ಮುಕ್ತಾಯಕ್ಕೆ ಸ್ಕೋರ್ 9, 1 ವಿಕೆಟ್ ಅಲ್ಲ. ಮೊದಲನೇ ಓವರ್ ಕಂಪ್ಲೀಟ್ ಆಯ್ತಣ್ಣ. ಮೊದಲನೇ ಓವರ್ ಮುಕ್ತಾಯಕ್ಕೆ ಟೀಮ್ನ ಸ್ಕೋರ್ 9, 1 ವಿಕೆಟ್. ಈಗ ಬೌಲಿಂಗ್ ಪ್ರದರ್ಶನ ನೀಡಲು ಬೌಲರ್ ಆಗಿ ನಮ್ಮ ಯಂಗ್ಸ್ಟರ್ ಭರತ್ ಅವರು ಬಂದಿದ್ದಾರೆ. ನೋಡೋಣ, ಇದು ಯುವ ಪ್ರತಿಭೆ, ಯುವ ಆಟಗಾರ. ಈಗ ಯಂಗ್ ಪ್ಲೇಯರ್ ಆಗಿ ನಮ್ಮ ಚನ್ನಸಂದ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ ನಮ್ಮ ಭರತ್ ಅವರು. ಸ್ಟ್ರೈಕಲ್ಲಿ ಸೀನಿಯರ್ ಪ್ಲೇಯರ್ ಕೀರ್ತಿ ಅವರಿದ್ದ 1 ಅಂಕ ಸೇರ್ಪಡೆ. 1 ಓವರ್ 1 ಬಾಲ್ ಮುಕ್ತಾಯಕ್ಕೆ ಸ್ಕೋರ್ 10, 1 ವಿಕೆಟ್ನ ಪತನ. ಹಿಂದೆ ತಿರುಗಿ ಹೊಡೆದಿದ್ದಾರೆ. ಏನಾಗಬೇಕು ಅಂತ ನೋಡಿದೆ. ಇಟ್ಸ್ ಎ 4. ದೋಸ್ತ ಹೊಡೆದಿದ್ದು ದೋಸ್ತ ಅವರಿಂದ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ. ರಿವರ್ಸ್ ಅಲ್ಲಿ 4ನ ಹೊಡೆದಿದ್ದಾರೆ ನಮ್ಮ ದೋಸ್ತ ಅವರು. ಒಳ್ಳೆ ಬ್ಯಾಟಿಂಗ್ ಅನ್ಬೋದು. ವಿಕಾಸ್ ಅವರು ಒಂದು ಬೌಂಡ್ರಿ ಹೊಡೆಸ್ಕೊಂಡ್ಮೇಲೆ ನೆಕ್ಸ್ಟ್ ಬಾಲ್ನ ಹೆಂಗಾಗ್ತಾರೆ ಅಂತ ಯೋಚನೆ ಮಾಡಬೇಕು ಭರತ್ ಅವರು. ಒಂದು ಅಂಕಗಳ ಸೇರ್ಪಡೆ. ಅದೇ ನೋಡಿ, ಒಂದು ಬೌಂಡ್ರಿ ಆಗಿದ ತಕ್ಷಣ ನೆಕ್ಸ್ಟ್ ಬಾಲ್ ಹೆಂಗೆ ಹಾಕಬೇಕು ಅಂತ ಯೋಚನೆ ಮಾಡಿ ಬಾಲ್ನ ಹಿಡಿದು ಹಾಕಿರೋದು ನಮ್ಮ ಭರತ್ರವರು. ನೆಕ್ಸ್ಟ್ ಬಾಲ್ ಡಾಟ್ ಬಾಲ್. ಇಟ್ಸ್ ಜಸ್ಟ್ ಮಿಸ್, 2 ವಿಕೆಟ್. ಸ್ಟ್ರೈಕಲ್ಲಿ ನಮ್ಮ ಕೀರ್ತಿ ಅಣ್ಣವ್ರು ಆಡ್ತಾ ಇದ್ದಾರೆ. ಇವರು ಉತ್ತಮ ಆಟಗಾರರು. ಕಾದ್ ನೋಡೋಣ ಏನಾಗುತ್ತೆ ಅಂತ. ಈಗ 7 ರನ್. ಸ್ಕೋರ್ ಎಷ್ಟು ಹೋಯ್ತು? 17. ಇನ್ನೂ ಆಗಿಲ್ಲ. ಇಟ್ಸ್ ಎ ಡಾಟ್ ಬಾಲ್. ಓವರ್ ಕಂಪ್ಲೀಟ್. 2 ಓವರ್ ಮುಕ್ತಾಯಕ್ಕೆ ಸ್ಕೋರ್ ತಂಡದ ಮೊತ್ತ 17. ಜಿ ಗ್ಯಾಂಗ್ಸ್ಟರ್ಸ್ ಅವರು 2 ಓವರಲ್ಲಿ 17 ರನ್ಗಳನ್ನ ಹೊಡೆಸ್ಕೊಂಡಿದ್ದಾರೆ. ನೆಕ್ಸ್ಟ್ ಬೌಲಿಂಗ್ ಮಾಡೋಕ್ಕೆ ಯಾರು ಬರ್ತಾರೆ ಅಂತ ಕಾದು ನೋಡೋಣ. ಸ್ಕೋರ್ 16. ತಂಡದ ಮೊತ್ತ 16. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 16. ನೋಡೋಣ, ಇನ್ನು 2 ಓವರ್ ಮುಕ್ತಾಯ ಆಗಿದ್ರು ತಂಡದ ಅಂಕ ಕಡಿಮೆ ಇದ್ರಿಂದ ನಮ್ಮ ಆಟಗಾರರು ಉತ್ತಮ ಆಟವನ್ನು ಪ್ರದರ್ಶನ ಮಾಡಬೇಕೆಂದು ಎಲ್ಲ ಕ್ರೀಡಾಪಟುಗಳು ಕೇಳ್ಕೊಳ್ತಾ ಇದ್ದಾರೆ.
ಈಗ ಮೂರನೇ ಓವರ್ ಎಸೆತಕ್ಕೆ ಆಯುಷ್ ಅವರು ಆಗಮಿಸಿದ್ದಾರೆ. ಅನುಷ್ ಅವರು ಬಾಲ್ ಗ್ರೌಂಡಲ್ಲಿ ಓಡ್ತಾ ಇದೆ ನೋಡೋಣ. 2 ರನ್ ಖಾತೆಗೆ. ಕ್ರೀಡಾಪಟುಗಳು ಯಾರು ವಾವ್ 1 ರನ್ 2 ಓವರ್ ಮುಕ್ತಾಯಕ್ಕೆ 3 ರನ್. ಅನುಷ್ ಅವರಿಂದ ಉತ್ತಮ ಬೌಲಿಂಗ್. ಇಟ್ಸ್ ಎ 6 ರನ್ 6 ಬಿಗ್ 6. ನಮ್ಮ ದೋಸ್ತ ಅವರಿಂದ ಒಂದು ಬಿಗ್ ಶಾಟ್, ಚೋಟಾ ಪಟಾಕಿ ಬಿಗ್ ಶಾಟ್. ನಮ್ಮ ದೋಸ್ತ ಅವರು ಒಳ್ಳೆ ಶಾಟ್ ಅನ್ನು ಹೊಡೆದಿದ್ದಾರೆ. ಸ್ಕೋರ್ 25. ಥರ್ಡ್ ಅಂಪೈರ್ ಈಗ ಥರ್ಡ್ ಅಂಪೈರ್ ಕೊಟ್ಟಿದ್ದಾರೆ. ನೋ ಬಾಲ್ನ ಅಬ್ಜೆಕ್ಷನ್ ಮಾಡಿ ಈಗ ಥರ್ಡ್ ಅಂಪೈರ್ ನಿರ್ಣಯ. ಇಟ್ಸ್ ಎ ಗುಡ್ ಬಾಲ್. ಸ್ಕೋರ್ 25. 1 ಲಾಸ್. 3 ಬಾಲ್ ಲೆಫ್ಟ್. ಮೂರನೇ ಓವರ್ ಮುಕ್ತಾಯಕ್ಕೆ ಇನ್ನು 3 ಬಾಲ್ ಉಳಿದಿದೆ. ಇಟ್ಸ್ ಎ ಡಾಟ್ ಬಾಲ್. ಅನುಷ್ ಗೌಡರವರಿಂದ ಡಾಟ್ ಬಾಲ್. 4 ಬಾಲ್ಗಳನ್ನು ಅತ್ಯುತ್ತಮವಾಗಿ ಎಸೆದಿದ್ದಾರೆ. ಸಿಂಗಲ್ ರನ್. ಅನುಷ್ ಗೌಡ ಅವರಿಂದ ಉತ್ತಮ ಬೌಲಿಂಗ್ ಪ್ರದರ್ಶನ. ಲಾಸ್ಟ್ ಬಾಲ್. ಇಟ್ಸ್ ಎ 3 ರನ್. ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ನೀಡಿದ್ದಾರೆ ಜಿ ಗ್ಯಾಂಗ್ಸ್ಟರ್ಸ್ ತಂಡದಿಂದ. ಈಗ 3 ಓವರ್ ಮುಕ್ತಾಯಕ್ಕೆ 29 ರನ್ 1 ಲಾಸ್. ಜಿ ಗ್ಯಾಂಗ್ಸ್ಟರ್ಸ್ ತಂಡದಿಂದ 3 ಓವರ್ ಮುಕ್ತಾಯಕ್ಕೆ 29 ಅಂಕಗಳನ್ನು. ಏನು ಅವರ ಹೆಸರು? ಚಕ್ರವ್ಯೂಹ ತಂಡದವರು 29 ಅಂಕಗಳನ್ನು ಗಳಿಸ್ಕೊಂಡಿದ್ದಾರೆ. 4ನೇ ಓವರ್ ಎಸೆಯುವುದಕ್ಕೆ ಕರೆಕ್ಟ್. 29 ಅಣ್ಣ. 29 ನೋ 29 ಅಣ್ಣ. ಲೈವಲ್ಲಿ ಇದೆ, ಕೇಳಿಸ್ಕೊಳ್ರಿ. ವಿನಯ್ ಅಣ್ಣ ಅವ್ರಿಗೆ ವಯಸ್ಸಾದಾಗಿಂದ ಕಿವಿನೂ ಕೇಳಿಸ್ತಾ ಇಲ್ಲ, ಕಾಲು ಮುರಿದೋಗಿದೆ.
ಈಗ ಬಾಲ್ ಗ್ರೌಂಡಲ್ಲಿ ಓಡ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ಇದು 2 ರನ್ಗಳು. ಈಗ ಬೌಲಿಂಗ್ನಲ್ಲಿ ನಮ್ಮ ಜಿ ಮಂಜಣ್ಣನವರು, ಜಿ ಗ್ಯಾಂಗ್ಸ್ಟರ್ಸ್ ತಂಡದ ಓನರ್ ಜಿ ಮಂಜಣ್ಣನವರು, ಜಿ ಮಂಜೂರವರು. ಜಿ ಮಂಜಣ್ಣವರಿಂದ ಡಾಟ್ ಬಾಲ್. ಗ್ಯಾಂಗ್ಸ್ಟಾರ್. ಇಟ್ಸ್ ಎ ಬ್ಯೂಟಿಫುಲ್ ಡಾಟ್ 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 ಬಾಲ್. ಮಂಜಣ್ಣವ್ರಿಗೆ ಏಜ್ ಆಗಿದ್ರು ಅದೇ ಆಟ, ಅದೇ ಕದರು ಎಲ್ಲ ಹಂಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಜಿ ಮಂಜಣ್ಣವರು. ಇಟ್ಸ್ ಎ 1 ರನ್. ಜಿ ಮಂಜಣ್ಣವ್ರಿಗೆ ಆನ್ ಗ್ರೌಂಡು, ಆಫ್ ಗ್ರೌಂಡು, ಲಾಸ್ಟ್ ಬಾಲ್. ಗ್ರೌಂಡಲ್ಲಿ ಏನು ಮಾಡಬೇಕು, ಪಿಚ್ಚಲ್ಲಿ ಏನು ಮಾಡಬೇಕು ಅಂತ ಗೊತ್ತು ಜಿ ಮಂಜಣ್ಣವ್ರಿಗೆ. ಇಟ್ಸ್ ಎ ಬ್ಯೂಟಿಫುಲ್ ಡಾಟ್ ಬಾಲ್. ಆದರೆ ಬಯಸ್ನಿಂದ 2 ಅಂಕಗಳನ್ನು ಚಕ್ರವ್ಯೂಹ ತಂಡದವರು ತಮ್ಮ ಅಂಕಣಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಬಾಲ್ ತಾನೆ. ಇಟ್ಸ್ ಎ ಲಾಸ್ಟ್ ಡಿವರಿ, ಲಾಸ್ಟ್ ಬಾಲ್. ಇಟ್ಸ್ ಎ ವೈಡ್ ಬಾಲ್. ಅಗಲವಾದ ಎಸೆದ ಜಿ ಮಂಜಣ್ಣವರಿಂದ ಫಸ್ಟ್ ಎಕ್ಸ್ಟ್ರಾ ಬಾಲ್. ಇಟ್ಸ್ ಎ ವೈಡ್ ಬಾಲ್. ವಾವ್, ಉತ್ತಮ ಬೌಲಿಂಗ್ ಪ್ರದರ್ಶನ ಜಿ ಮಂಜಣ್ಣವರಿಂದ. 1 ರನ್. 4ನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 36, 1 ಲಾಸ್. 2 minutes ಬ್ರೇಕ್, ವಾಟರ್ ಬ್ರೇಕ್. ಸ್ಕೋರ್ 36 ಫಾರ್ 1 ಲಾಸ್. ಈಗ 5ನೇ ಓವರ್ನ ಎಸೆಯೋದಕ್ಕೆ ಯಾವ ಯುವ ಪ್ರತಿಭೆ ಮುಂಬರ್ತಾರೆ ಅಂತ ಕಾಯೋದನ್ನ. ಇಷ್ಟರಲ್ಲಿ ನಮ್ಮ ದೋಸ್ತ ಅವರು ಇನ್ನೊಂದಷ್ಟು ಪ್ಲ್ಯಾನ್ ಮಾಡಬೇಕು. ಈಗ ಅತ್ಯುತ್ತಮವಾಗಿ ಅಂಪೈರ್ ನಿರ್ಣಯವನ್ನು ನೀಡ್ತಾ ಇರುವಂಥ ನಮ್ಮ ಡೊಕೊಮೋ ಮತ್ತು ಶಶಿರ್ ಅವರಿಗೆ ಧನ್ಯವಾದಗಳು. ಬೌಲಿಂಗ್ ಬೌಲಿಂಗ್ ಬೌಲಿಂಗ್. ಈಗ 5ನೇ ಓವರ್ನ ಎಸೆಯೋದಕ್ಕೆ ನಮ್ಮ ಸುವಂದ್ರವರು ಮತ್ತೆ ಅಣಿಯಾಗ್ತಾ ಇದ್ದಾರೆ. ಈ ಯಂಗ್ ಬೌಲರ್ ಏನು ಮಾಡ್ತಾರೆ ಅಂತ ಕಾದು ನೋಡೋಣ. ಸುಮಂತ್. ಜಿ ಮಂಜಣ್ಣ ಅವರು ಒಳ್ಳೆ ಟೀಮ್ನ ಮೇಂಟೈನ್ ಮಾಡಿದ್ದಾರೆ. ಇಟ್ಸ್ ಎ ಡಾಟ್ ಬಾಲ್. ಇಟ್ಸ್ ಎ ಬೌಂಡ್ರಿ. ನೋ ಬಾಲ್, ನೋ ಬಾಲ್. +4. ನೆಕ್ಸ್ಟ್ ಫ್ರೀ ಹಿಟ್. ನೋ ಬಾಲ್ನ ಹಾಕಿದ್ದಾರೆ ಫಸ್ಟ್ನೇ ಬಾಲೇ. ಈಗ ಫ್ರೀ ಹಿಟ್ ಪ್ರದರ್ಶನ ಏನು ಆಗುತ್ತೆ ಅಂತ ಕಾದು ನೋಡೋಣ. ಸ್ಟ್ರೈಕಲ್ಲಿ ನಮ್ಮ ದೋಸ್ತ ಅವರಿದ್ದಾರೆ. ವೈಡ್ ಅಲ್ಲ, ನೋ ಬಾಲ್.
5 ರನ್ ಅಷ್ಟೇ. ಹಾಂ, ಫ್ರೀ ಹಿಟ್ನ ಯೂಸ್ ಮಾಡಿಕೊಂಡು ಔಟ್ ಕ್ಯಾಚ್ ಆಗಿದ್ದಾರೆ. ಆದರೆ ಫ್ರೀ ಹಿಟ್ಟನ್ನು ನಮ್ಮ ದೋಸ್ತ ಅವ್ರು ಯೂಸ್ ಮಾಡಿಕೊಂಡು 1 ರನ್ನ ಗಳಿಸಿದ್ದಾರೆ. ಒಂದು ಬಾಲಲ್ಲಿ ಟೋಟಲ್ 6 ರನ್ನ ಗಳಿಸ್ಕೊಂಡಿದ್ದಾರೆ. ಎರಡನೇ ಡೆಲಿವರಿಯಲ್ಲಿ ಬಾಲ್ ಗಾಳಿಯಲ್ಲಿದೆ. ಇಟ್ಸ್ ಎ ಬೌಂಡ್ರಿ, 4 ರನ್. ಚಕ್ರವ್ಯೂಹ ತಂಡದವರು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ. ನಮ್ಮ ಬೌಲರ್ ಯೋಚನೆ ಮಾಡಿ ಬಾಲ್ ಹಾಕಬೇಕು. ಪ್ರತಿಯೊಂದು ಅಂಕ ನಿಮ್ಮ ತಂಡದಲ್ಲಿ ಪ್ರತಿಯೊಂದು ಪಾಠವನ್ನು ಕಲಿಸ್ತದೆ. ಈಗ ಜಿ ಗ್ಯಾಂಗ್ಸ್ಟರ್ಸ್ ತಂಡದವರು ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಫೀಲ್ಡಿಂಗ್ನ ಚೆನ್ನಾಗಿ ನಿಲ್ಲಿಸ್ಕೊಂಡಿದ್ದಾರೆ. ನೋಡೋಣ ನೆಕ್ಸ್ಟ್ ಡೆಲಿವರಿ ಏನಾಗುತ್ತೆ ಅಂತ ಕಾದು ನೋಡೋಣ. ಸ್ಟ್ರೈಕಲ್ಲಿ ಕೀರ್ತಿ ಅಣ್ಣ. ಇಟ್ಸ್ ಎ ಸಿಕ್ಸರ್. It's a big sixer by ಕೀರ್ತಿ ಅಣ್ಣ. ಹಿರಿಯ ಆಟಗಾರನಿಂದ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಇಟ್ಸ್ ಎ ಸಿಕ್ಸರ್. ಉತ್ತಮವಾದ ಬೌಲಿಂಗ್ ಸುಮಂತ್ ಅವರಿಂದ. ಒಂದು ಬೌಂಡ್ರಿ ಆದಾಗ ನೆಕ್ಸ್ಟು ಯಾವ ಥರ ಬಾಲ್ ಹಾಕಬೇಕು ಅಂತ ಯೋಚನೆ ಮಾಡಿ ಡಾಟ್ ಬಾಲ್ ಹಾಕಿದ್ದಾರೆ. ಈಗ ಈ ಓವರ್ನ ಮುಕ್ತಾಯಕ್ಕೆ ಲಾಸ್ಟ್ 2 ಬಾಲ್. ಲಾಂಗ್ ಡೆಲಿವರಿ, ಸೈಡ್ ಬಾಲ್ನ ಕೈ ಚೆಲ್ಲಿದ್ದಾರೆ. ನೋಡೋಣ, ರನ್ನಿಂಗಲ್ಲಿದ್ದಾರೆ, ಏನಾಗುತ್ತೆ ಅಂತ ಕಾದು ನೋಡೋಣ. ಇಟ್ಸ್ ಎ 2 ರನ್ ಸೇರ್ಪಣೆ ಆಗಿದೆ. ನಮ್ಮ ಚಕ್ರವ್ಯೂಹ ತಂಡದಲ್ಲಿ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ ಇಬ್ಬರು ಯಂಗ್ ಪ್ಲೇಯರ್ಸ್, ಕೀರ್ತಿ ಅಣ್ಣ ಮತ್ತು ನಮ್ಮ ದೋಸ್ತ ಅವರು. ನೋಡೋಣ ಏನಾಗುತ್ತೆ ಅಂತ ಕಾದು ನೋಡೋಣ. ಬಾಲು ಗ್ರೌಂಡಲ್ಲಿ ಓಡ್ತಾ ಇದೆ. ನಮ್ಮ ಬ್ಯಾಟ್ಸ್ಮನ್ಸ್ ಓಡ್ತಾ ಇದ್ದಾರೆ. ಇಟ್ಸ್ ಎ ವಿಕೆಟ್. ನಮ್ಮ ಲೆಗ್ ಅಂಪೈರ್ ಅವರು ಔಟ್ ಅಂತ ನಿರ್ಣಯನ ಕೊಟ್ಟಿದ್ದಾರೆ. ಉತ್ತಮವಾದ ಥ್ರೋ ಮಾಡಿದ್ದಾರೆ ಜಿ ಗ್ಯಾಂಗ್ಸ್ಟರ್ಸ್ ತಂಡದಿಂದ. ಇಟ್ಸ್ ಎ ವಿಕೆಟ್. ಚಕ್ರವ್ಯೂಹ ತಂಡಕ್ಕೆ ಒಂದು ಬಿಗ್ ಲಾಸ್ ಆಗಿದೆ ಅಂತಾನೆ ಅನ್ಬೋದು. ಫೀಲ್ಡರ್ ನೇಮ್ ಯಾರು ವಿಕೆಟ್ ತಗೊಂಡಿದ್ದು? ಥ್ರೋ ಹೊಡೆದಿದ್ದು ಯಾರು? ಅನುಷ್ ಗೌಡಾರ್ ಅವರು ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ನೀಡಿ ಒಂದು ವಿಕೆಟನ್ನು ಪಡ್ಕೊಂಡಿರ್ತಾರೆ. ಈಗ ಅಂಕಣಕ್ಕೆ ಸಜ್ಜಾಗಿರೋದು ನಮ್ಮ ಮೋನಿ ಅಂಕಲ್ರವರು. ಇವರು ಮೋಹನ್ ಕೀರ್ತಿ. ಹಾಂ, ಈಗ ಸ್ಟ್ರೈಕ್ನಲ್ಲಿ ದೋಸರವರು ಬ್ಯಾಟಿಂಗ್ ಆಗಿ ನಿಂತಿದ್ದಾರೆ. ನಾನ್ ಸ್ಟ್ರೈಕಲ್ಲಿ ನಮ್ಮ ಮೋನಿ ಅಂಕಲ್ ಇದ್ದಾರೆ. ಸೆ ಡೇಂಜರಸ್ ಬ್ಯಾಟ್ಸ್ಮ್ಯಾನ್ ಅಂತಾನೆ ಕರಿಬೋದು, ಹಿರಿಯ ಆಟಗಾರ ಇವರು. ಈಗ 5ನೇ ಓವರ್ ಚಾಲ್ತಿಯಲ್ಲಿ ಡಾಟ್ ಬಾಲನ್ನು ನಮ್ಮ ಜಿ ಮಂಜಣ್ಣವರು ಹಾಕಿದ್ದಾರೆ. ಹಿರಿಯ 5ನೇ ಓವರ್
ಓವರ್. ನಾನು ಅದನ್ನೇ ಹೇಳಿದೆ. ಈಗ 4, ಇಟ್ಸ್ ಎ 4. ಉತ್ತಮದ ಬ್ಯಾಟಿಂಗ್ ಪ್ರದರ್ಶನ ನಮ್ಮ ಬ್ರಿಜೇಶ್ ಪಟೇಲ್ ಅಲಿಯಾಸ್ ದೋಸ್ತಾ, ಜೇಸಿ ದೋಸ್ತಾ. ಬೌಲಿಂಗ್ ಚೆನ್ನಾಗಿ ಬರ್ತಾ ಇದೆ. ಫೀಲ್ಡಿಂಗ್ನ ಚೆನ್ನಾಗಿ ನಿಲ್ಸ್ಕೊಬೇಕಷ್ಟೇ. ಗ್ಯಾಪ್ ನೋಡಿ ಹೊಡಿತಾ ಇದ್ದಾರೆ ನಮ್ಮ ದೋಸ್ತ ಅವರು. ನೋಡೋಣ ಏನಾಗುತ್ತೆ ಅಂತ. ಇನ್ನೊಂದು ಡಾಟ್ ಬಾಲ್. ನಮ್ಮ ದೋಸ್ತ ಅವರು ಎಲ್ಲೆಲ್ಲೋ ಹೋಗಿ ಹೆಂಗೆಂಗೋ ಹೊಡಿಯೋಕ್ಕೆ ನೋಡ್ತಾ ಇದ್ದಾರೆ. ರಿವರ್ಸಲ್ಲಿ ಈಗ 4 ಅಂಕಗಳನ್ನು ದೋಸ್ತ ಅವರು ಗಳಿಸಿದ್ದಾರೆ. ಉತ್ತಮವಾದ 4 ರನ್ಗಳು ಸೇರ್ಪಡೆ ದೋಸ್ತ ಅವರ ಖಾತೆಗೆ. ನಾಲ್ಕು ಬಾಲ್, ಲಾಸ್ಟ್ ಬಾಲ್ ಟು ಗೋ. ರನ್ 63. ಇಟ್ಸ್ ಎ ಗಾಳಿಯಲ್ಲಿ ಚೆಂಡು, ಇಟ್ಸ್ ಔಟ್. ಬ್ರೇಸ್ ಪಾಟೀಲ್ ಅವ್ರನ್ನ ಜಿ ಮಂಜಣ್ಣ ಅವರ ಬೌಲಿಂಗ್ನಿಂದ ಅನುಸ್ಗೌಡ್ ಅವರು ಕ್ಯಾಚ್ ಹಿಡಿದು ಉತ್ತಮವಾಗಿ ಕ್ರೀಡಾಂಗಣದಿಂದ ಹೊರ ಹಾಕ್ತಾ ಇದ್ದಾರೆ. ಈಗ ನಮ್ಮ ಬ್ಯಾಟಿಂಗ್ ಪ್ರದರ್ಶನ ನಡೆಯೋಕ್ಕೆ ಚಕ್ರವ್ಯೂಹ ತಂಡದಿಂದ ರೂಪೇಶ್ ಅಲಿಯಾಸ್ ತಿಪ್ಪೆ ಅಂತ ಅನ್ಬೋದೋ ಇಲ್ವೋ ಗೊತ್ತಿಲ್ಲ, ಹೇಳಿದ್ರು ಅನ್ಬಿಟ್ಟೆ. ಈ ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ ನಮ್ಮ ಅನುಷ್ ಗೌಡ ಅವರು. ಆಗಲೇ ಒಳ್ಳೆ ಥ್ರೋ. ಈಗ ಮತ್ತೊಂದು ಸಿಕ್ಸರ್. ಇಟ್ಸ್ ಎ 6 ಬಿಗ್ ಸಿಕ್ಸರ್. ನಮ್ಮ ರೂಪೇಶ್ ಅವರಿಂದ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಇಟ್ಸ್ ಎ 6. ನಮ್ಮ ಅಂಪೈರ್ ಅವರು ಡ್ಯಾನ್ಸ್ ಮೂಲಕ 6ನ ಪ್ರದರ್ಶನ ನೀಡ್ತಾ ಇದ್ದಾರೆ. ಡೊಕೊಮೋ ಅವರು ಮತ್ತೊಮ್ಮೆ 6ನ ಪ್ರದರ್ಶನ ನೀಡಬೇಕು. ಇಟ್ಸ್ ಎ ಸೂಪರ್ ಸಿಕ್ಸರ್ ಫ್ರಮ್ ರೂಪೇಶ್ ಅಲಿಯಾಸ್ ತಿಪ್ಪೆ. ಈಗ ಸ್ಟ್ರೈಕ್ನಲ್ಲಿ ನಮ್ಮ ಮೋನಿ ಅಂಕಲ್ ಇದ್ದಾರೆ. ಇವರು ಎಲ್ಲ ತಂಡದಲ್ಲೂ ಯಾವುದೇ ತಂಡದಲ್ಲಿದ್ದರೂ ಒಂಥರ ಡೇಂಜರ್ ಬ್ಯಾಟ್ಸ್ಮ್ಯಾನ್ ಅಂತ ಹೆಸರಾಗಿರ್ತಾರೆ. ಇವರು ವಿಕೆಟ್ ಪ್ರತಿಯೊಂದು ತಂಡಕ್ಕೂ ಇಂಪಾರ್ಟೆಂಟ್ ಆಗಿರುತ್ತೆ. ಬೌಲರ್ ಕಾರ್ತಿಕ್. ವಾವ್, ಇಟ್ಸ್ ಎ ವೈಡ್ ಡೆಲಿವರಿ. ವೈಡ್ +1. ಇಟ್ಸ್ ವೈಡ್ +1. ಇಟ್ಸ್ ಎ ಗುಡ್ ಬೌಲರ್. ನಮ್ಮ ಕಾರ್ತಿಕ್ ರವರು ಒಳ್ಳೆ ಬೌಲಿಂಗ್ನ ಆಗ್ತಾ ಇದ್ದಾರೆ. ಹಾಂ, ಅವನು ಹೆಂಗಕ್ಕೆ ಕಾರ್ತಿಕ್ ರವರಿಂದ ಡಾಟ್ ಬಾಲ್. ಲೆಗ್ ಬಾಯ್ಸ್. ಯಾರ ಹತ್ರ? ಇವನ ಹತ್ರ ಕಾರ್ತಿ ನಂಬರ್. ಕಾರ್ತಿ ನಂಬರ್ ಇಲ್ಲ ಐತೆ ನೋಡು. ಇಲ್ಲಿ ಕೂಡ ಅವನಿಗೆ ಕೂಡ ಆಗ್ತಾರೆ. ಹಾಂ, ಸಮೀರ್ ಅವ್ರು ಹೇಳ್ತಾ ಇದ್ದಾರೆ ಡೊಕೊಮೋ ಅವ್ರು ಡ್ಯಾನ್ಸ್ ಆಡ್ಬೇಕಂತೆ. ಆದರೆ ಇದು 6, ಬಿಗ್ 6 ಫ್ರಮ್ ಅಂಕಲ್ ಸೈಡ್. ಇಟ್ಸ್ ಎ ಅಂಕಲ್ ಸೈಡ್. ಎಲ್ಲ ಅಂಕಲ್ನ ಹೊಡಿತೀರಿ ಅಂದರೆ ಇಲ್ಲಿ ಅಂಕಲ್ಲೇ ಎಲ್ಲರನ್ನೂ ಹೊಡಿತಾರೆ. ಯಾವುದೇ ಬೌಲರ್ ಬಂದರೂ ಹೇಳಿ ಹೊಡಿತಾರೆ ನಮ್ಮ ಮೋನಿ ಅಂಕಲ್ ಅವರು. ಇಟ್ಸ್ ಎ ಬಿಗ್ 6.
ನಮ್ಮ ವಿನಯ್ ಅಣ್ಣವ್ರಿಗೆ ಕಾಲೇಟಾಗಿದೆ, ಏನು ಮಾತಾಡೋಕ್ಕಾಗಿಲ್ಲ, ಆಡೋಕ್ಕಾಗಲ್ಲ, ಮಾತಾಡ್ಬೋದು ಅಷ್ಟೇ. ಪರವಾಗಿಲ್ಲ, ಮನಸ್ಫೂರ್ತಿಯಾಗಿ ಮಾತಾಡಿ ವಿನಯ್ ಅಣ್ಣವ್ರೆ. ಇನ್ನ ಏನೂ ಇಲ್ಲ ವಿನಯ್ ಅಣ್ಣ, ಇನ್ನ ಏನಿದೆ ಹೇಳಿ. ಹೇಳಿಲ್ವಾ ನಮ್ಮ ಮೋನಿ ಅಂಕಲ್ ಕೈಯಲ್ಲಿ ಬ್ಯಾಟ್ ಹಿಡಿದ್ರೆ ಯಾವ ಬಾಲ್ನ ಹೆಂಗೆ ಹೊಡಿತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ವಿನಯ್ ಅಣ್ಣ ಹತ್ರ ಈಗ ಏನೂ ಇಲ್ಲ, ಏನಿಲ್ಲ ಏನಿಲ್ಲ, ವಿನಯ್ ಅಣ್ಣ ಹತ್ರ ಏನಿಲ್ಲ. ಎಲ್ಲರ ಕಾಲು ಇಳಿತಾರೆ ನಮ್ಮ ವಿನಯ್ ಅಣ್ಣ. ಓ, ಇಟ್ಸ್ ಎ ಗುಡ್ ಬೌಲಿಂಗ್ ಫ್ರಮ್ ಕಾರ್ತಿಕ್ ಸೈಡ್. 1 ರನ್ ಸೇರ್ಪಡೆ ಆಗಿದೆ ನಮ್ಮ ರೂಪೇಶ್ ರವರ ಅಂಕಕ್ಕೆ. ಲಾಸ್ಟ್ ಬಾಲ್, ಸ್ಕೋರ್ 80, 3 ಲಾಸ್. ಸೆವೆಂತ್ ಓವರ್ ಲಾಸ್ಟ್, ಇದು ಬಿಟ್ಟು ಲಾಸ್ಟ್ ಓವರ್. ಇಟ್ಸ್ ಗಾಳಿಯಲ್ಲಿ ಚೆಂಡು, ಕಾದ್ ನೋಡೋಣ ಏನಾಗುತ್ತೆ ಅಂತ. ಇಟ್ಸ್ ಬಾಲನ್ನು ಕೈ ಚೆಲ್ಲಿದ್ದಾರೆ, 2 ರನ್ ನೋಡಿದ್ದಾರೆ. ಜಿ ಗ್ಯಾಂಗ್ಸ್ಟರ್ಸ್ನಿಂದ 1 ರನ್. ಲಾಸ್ಟ್ ಬಾಲ್, ಇಟ್ಸ್ ಎ ಲಾಸ್ಟ್ ಡೆಲಿವರಿ. ಎಲ್ರ ಕಾಲು ಎಳಿತದೆ ಕಾಲ ವಿನಯಣ್ಣ. ಮತ್ತೊಂದು ಗಾಳಿಯಲ್ಲಿ ಚೆಂಡು, ಇಟ್ಸ್ ಎ ಔಟ್ ಬಾಲ್. ನಮ್ಮ ಕಾರ್ತಿಕ್ ರವರು ಒಂದು ಬಿಗ್ ವಿಕೆಟ್ನ ತಗೊಂಡಿದ್ದಾರೆ, ಅದು ನಮ್ಮ ಮೋನಿ ಅಂಕಲ್ ಅವ್ರ ವಿಕೆಟು. ಈಗ ಅಂಕಣಕ್ಕೆ ನಮ್ಮ ಸನ್ನಿ ಅವರ ಆಗಮನ. ಚನ್ಸಂದ್ರ ಸನ್ನಿ ಲಿಯೋನ್. ಸನ್ನಿ ಬ್ಯಾಟಿಂಗ್ನಲ್ಲಿ ನಮ್ಮ ಸನ್ನಿ ಗಿರೀಶ್ ಅಲಿಯಾಸ್ ಸನ್ನಿ ಲಿಯೋನ್. ಗಿರೀಶ್ ಅವರು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಗಿರೀಶ್ ಅಲಿಯಾಸ್ ಸನ್ನಿ. ಈಗ ಸ್ಟ್ರೈಕ್ನಲ್ಲಿ ನಮ್ಮ ರೂಪೇಶ್ ಅವರು ಲಾಸ್ಟ್ ಓವರು ಎಸೆಯೋದಕ್ಕೆ ನಮ್ಮ ಭರತ್ ರವರು ಅಂಕಣಕ್ಕೆ ಬಾಲ್ ಹಿಡಿದುಕೊಂಡು ಕಾಯ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಇಟ್ಸ್ ಎ ಡಾಟ್ ಬಾಲ್. ಇಬ್ಬರು ಯುವ ಆಟಗಾರರ ಮುಖಾಮುಖಿ ಆದಾಗ ಒಳ್ಳೆ ಆಟನ ನೋಡ್ಬೋದು ನಾವು. ಇತ್ ಕಡೆ ಭರತ್ ರವರು ಅವ್ರನ್ನ ಎದುರಿಸ್ತಾ ಇರೋದು ರೂಪೇಶ್ ಅವರು. ನೋಡೋಣ ಏನಾಗುತ್ತೆ ಅಂತ ಕಾದು ನೋಡೋಣ. ಸೆಕೆಂಡ್ ಬಾಲ್, ಗಾಳಿಯಲ್ಲಿ ಚೆಂಡು, ತಂಡಕ್ಕೆ 1 ಅಂಕ ಸೇರ್ಪಡೆ ರೂಪೇಶ್ ಅವರಿಂದ. ಈಗ ಸ್ಟ್ರೈಕ್ನಲ್ಲಿ ನಮ್ಮ ಸನ್ನಿ ಅವರು ಬಗ್ಗು ಹೊಡೆಯೋದೇ ಒಂಥರ ಶಾಟ್. ನೋಡಿ 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 ನೋಡಿ, ಅದು ರನ್ನಿಂಗಲ್ಲೂ ಅಷ್ಟೇ, ಬ್ಯಾಟಿಂಗಲ್ಲೂ ಅಷ್ಟೇ ನಮ್ಮ ಸನ್ನಿನ ಮೀರಿಸೋರು ಯಾರೂ ಇಲ್ಲ. ನಮ್ಮ ಮೂರ್ತಿ ಚಿಕ್ಕದಾದರೂ ಆ ಓಟ ದೊಡ್ಡದು, ಓಡ್ತಾ ಇರ್ತಾರೆ. ಲಾಸ್ಟ್ 3 ಬಾಲ್ ಲೈಫ್, 3 ಬಾಲ್ ಲೈಫ್. ವೈಡ್ ಬಾಲ್, ಭರತ್ ರವರಿಂದ ಅಗಲವಾದ ಎಸೆತ. ಇಟ್ಸ್ ಎ ವೈಡ್ ಬಾಲ್. ಜಿ ಗ್ಯಾಂಗ್ಸ್ಟರ್ ಅವರು ಒಳ್ಳೆ ಗ್ಯಾಂಗ್ನ ಕಟ್ಕೊಂಡ್ಬಂದಿದ್ದಾರೆ. ಇಟ್ಸ್ ಬಾಲ್. ಈಗ 4 ಸನ್ನಿ ಅವರಿಂದ 4
ರನ್, ಇಟ್ಸ್ ಎ ಬೌಂಡ್ರಿ. ನಮ್ಮ ಡೊಕೊಮೋ ಅವರು ಡ್ಯಾನ್ಸ್ ಮುಖಾಂತರ ಫೋರ್ ತೋರಿಸ್ಬೇಕಂತ ಪ್ರೇಕ್ಷಕರು ಕೇಳ್ಕೊತಾ ಇದ್ದಾರೆ. ಇಟ್ಸ್ ಎ ಫೋರ್, ಬ್ಯೂಟಿಫುಲ್ ಫೋರ್. ಓ, ರಿವರ್ಸಲ್ಲಿ ಹೊಡೆಯೋಕ್ಕೆ ನಮ್ಮ ಸನ್ನಿ ಅವರು ಹೋದರು. ನಮ್ಮ ಡೊಕೊಮೋ ಅವರು ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಡ್ಯಾನ್ಸ್ ಆಗಲಿ ಒಂಥರ ಸೂಪರಾಗಿ ಮಾಡ್ತಾರೆ. ಲಾಸ್ಟ್ ಬಾಲ್, ಇಟ್ಸ್ ಎ ಬಿಗ್ ಸಿಕ್ಸರ್ ಫ್ರಮ್ ಸನ್ನಿ. ಲಾಸ್ಟ್ ಸಿಕ್ಸ್ ಡ್ಯಾನ್ಸಲ್ಲಿ ತೋರಿಸ್ಬಿಡಪ್ಪ ಡೊಕೊಮೋ. ಇಟ್ಸ್ ಎ ಬಿಗ್ ಸಿಕ್ಸ್. ವೆಲ್ ಪ್ಲೇಡ್. ಸ್ಕೋರ್ 96. ಇಂದಿನ ಪಂದ್ಯಾವಳಿಯಲ್ಲಿ ಹೈಯೆಸ್ಟ್ ಸ್ಕೋರ್. ಬಾಲ್ ಇತ್ ಕಡೆ ಹಾಕ್ಬಿಡ್ಬೇಕು ಅಂಪೈರ್ಗೆ. ಇಂದಿನ ಪಂದ್ಯಾವಳಿಯಲ್ಲಿ ಹೈಯೆಸ್ಟ್ ರನ್ ಹೊಡೆದಿರೋದು ಚಕ್ರವ್ಯೂಹ ತಂಡದವರು 96 ರನ್ ಹೊಡೆದಿದ್ದಾರೆ. ಈಗ ಜಿ ಗ್ಯಾಂಗ್ಸ್ಟರ್ಸ್ ತಂಡದವರು 97 ರನ್ ಹೊಡೆದು ಚೇಸ್ ಮಾಡಬೇಕು. ಏನು ಮಾಡ್ತಾರೆ ನೋಡೋಣ. ಗ್ಯಾಂಗ್ಸ್ಟರ್ಸು ಬ್ಯಾಟಿಂಗಲ್ಲಿ ಚೇಸ್ ಮಾಡ್ತಾರಾ ಇಲ್ಲ ತಲೆಗಳು ಅವ್ರದ್ದೇ ಹೋಗುತ್ತಾ, ಕಾದು ನೋಡೋಣ. ಇವಾಗ ಕಮೆಂಟ್ರಿಯಲ್ಲಿ ಸಣ್ಣ ಬದಲಾವಣೆ. ಸಚಿನ್ ರವರ ಬದಲಿಗೆ ಮಹೇಶ್ ರವರು. ಥ್ಯಾಂಕ್ ಯು.
ಅಷ್ಟು ಅನುಭವದ ರೀತಿ ಕಾಮೆಂಟ್ರಿ ಮಾಡಿದರು. ಸಚಿನ್ ನನಗೆ ಸ್ವಲ್ಪ ವಿರಾಮವನ್ನು ನೀಡಿದರು, ಮತ್ತು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮತ್ತೆ ಬರ್ತಾ ಇರಬೇಕು ಅದೇ ಥರ ಹೆಲ್ಪ್ ಮಾಡೋಕ್ಕೆ. ಎಸ್, ಈಗ ಪಂದ್ಯಾಟ ಪ್ರಾರಂಭ ಆಗ್ತಾ ಇದೆ. ಚಕ್ರವ್ಯೂಹ ವರ್ಸಸ್ ಜಿ ಗ್ಯಾಂಗ್ಸ್ಟರ್ ನಡುವೆ ಬಹಳಷ್ಟು ಒಂದು ರೋಮಾಂಚಕ ಪಂದ್ಯ ಸಾಗಿ ಬರ್ತಾ ಇದೆ. ನಮ್ಮ ಸವ್ಯಸಾಚಿ ಬೆಂಗಳೂರು ಪರಿಸರದಲ್ಲಿ ಹಮ್ಮಿಕೊಂಡಂಥ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಸೀಸನ್ 3ರ ಚಾಲ್ತಿಯಲ್ಲಿ ಇಂದಿನ ದಿನದಂದು ಪ್ರಾರಂಭಗೊಂಡಂಥ ಈ ಟೂರ್ನಮೆಂಟ್ 2 ದಿನಗಳ ಕಾಲ ಸತತವಾಗಿ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಹೊನಲು ಬೆಳಕಿನ ಪಂದ್ಯಾಕೂಟಗಳು ಈ ಒಂದು ಟೂರ್ನಮೆಂಟಲ್ಲಿ ಜರುಗ್ತಾ ಇವೆ. ನೋಡೋಣ ಈ ಚಾಂಪಿಯನ್ಸ್ ಯಾರಾಗ್ತಾರೆ ಅಂತ. ಗೆದ್ದಂಥ ತಂಡಗಳಿಗೆ ಬಹಳಷ್ಟು ಆಕರ್ಷಕ ಪಾರಿತೋಷಿಕ ಟ್ರೋಫಿಯನ್ನು ನೀಡಿ ಸನ್ಮಾನವನ್ನು ಮಾಡಲಾಗ್ತದೆ. ಅದೇ ರೀತಿ ಬಹಳಷ್ಟು ಗಣ್ಯಾತಿ ಗಣ್ಯರು, ಯುವ ಮುಖಂಡರು ಈ ಒಂದು ಟೂರ್ನಮೆಂಟ್ಗೆ ಬೆನ್ನೆಲುಬಾಗಿ ನಿಂತು ಸ್ಪಾನ್ಸರ್ಗಳಾಗಿ ಹೊರಹೊಮ್ತಾ ಇದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಸ್, ನೋಡೋಣ 96ರ ಒಂದು ಬೃಹದಾಕಾರ ಟಾರ್ಗೆಟ್ ಎಷ್ಟರ ಮಟ್ಟಿಗೆ ಚೇಸ್ ಆಗ್ತದೆ ಅಂತ. ಈ ಒಂದು ಟೂರ್ನಮೆಂಟ್ಗೆ ಹೈಯೆಸ್ಟ್ ಟಾರ್ಗೆಟ್ ಕೂಡ ಇದು. ಅದು ಜಿ ಗ್ಯಾಂಗ್ಸ್ಟರ್ಸ್ ಹಾಗೂ ಚಕ್ರವ್ಯೂಹ ನಡುವೆ ಬಂದಂಥ ಒಂದು ಓಟಗಳು ಕೂಡ. ಚಕ್ರವ್ಯೂಹ 96ಗಳ ರನ್ನನ್ನು ಟಾರ್ಗೆಟನ್ನು ನೀಡಿದೆ. ನೋಡೋಣ, ಜಿ ಗ್ಯಾಂಗ್ಸ್ಟರ್ಸ್ ನಾಟಗಾರರ ಎಂಟ್ರಿಯಲ್ಲಿ ಪ್ರಾರಂಭದಲ್ಲಿ ಓಪನಿಂಗ್ ಕ್ರಮದ ದಾಂಡಿಗನಾಗಿ ಸ್ಟ್ರೈಕಲ್ಲಿ ಮಂಜುನಾಥ್ ಕಾಳೆ ಹಾಗೂ ನಾನ್ ಸ್ಟ್ರೈಕಲ್ಲಿ ಮಂಜು ಎಸ್ಗಾರಿಕೆ ಭಾಗದಲ್ಲಿ ಮುರಳಿ ಸಮಿಸಿ ವಿನಯ್ ಎಸ್ಗಾರಿಕೆಯಲ್ಲಿ ಹಿರಿಯ ಆಟಗಾರನ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಜರ್ಸಿ ನಂಬರ್ 10 ತೆಂಡೂಲ್ಕರ್ ಅಭಿಮಾನಿಯಾದಂಥ ವಿನಯ್ ಕುಮಾರ್ ಸೇವೆ. ಎಸ್, ಗೆಟ್ ರೆಡಿ ಗೈಸ್, ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. 96ರ ಒಂದು ಬೃಹದಾಕಾರ ಬೆನ್ನಟ್ಟಬೇಕಾದ್ರೆ ಪ್ರತಿಯೊಂದು ಎಸೆತಕ್ಕೂ ಪ್ರತಿಯೊಂದು ಓಟಗಳು ಬರಬೇಕಾಗ್ತದೆ. ಎಸ್, ರೆಡಿ, 1 2 3 ಸ್ಟಾರ್ಟ್. ಈ ತರ ಮಧ್ಯ ಬಹಳಷ್ಟು ಒಂದು ಸುಂದರತೆ ಎಸ್ಗಾರಿಕೆ, ಅನುಭವದ ಎಸ್ಗಾರಿಕೆ ಆಗ್ತಾ ಇದೆ. ಉತ್ತಮ ರೀತಿಯ ಎಸ್ಗಾರಿಕೆ ಮುಖಾಂತರವಾಗಿ ನೋ ರಿವ್ಯೂ, ಯಾವುದೇ ರಿವ್ಯೂ ಇರೋದಿಲ್ಲ ಸರ್ ಎಡ್ಜಿಗೆ. ದಯವಿಟ್ಟು ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ದಯವಿಟ್ಟು ಯಾವುದೇ ರಿವ್ಯೂ ಇರೋದಿಲ್ಲ ಸರ್, ಎಲ್ಲರೂ ಸಹಕರಿಸ್ಬೇಕು. ಎಡ್ಜಿಗೆಲ್ಲ ರಿವ್ಯೂ ಇಲ್ಲ, ಅಲ್ಟ್ರಾ ಎಡ್ಜ್ ಇಲ್ವಲ್ಲ ಸರ್. ಅಂಪೈರ್ಗಳು ನಮ್ಮ ಪರವಾಗಿಲ್ಲ, ನಿಮ್ಮ ಪರವಾಗಿಲ್ಲ, ಯಾರ ಪರವಾಗಿಲ್ಲ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಅವರು ಹೊರಗಡೆಯಿಂದ ಬಂದಿರುವಂಥವ್ರು. ಎಸ್, ಚೆಕ್ ಮಾಡಿ, ಚೆಕ್ಕರು. ದಯವಿಟ್ಟು ಅಂಪೈರ್ಗಳು ಏನು ಡಿಸಿಷನ್ ಕೊಡ್ತಾರೋ ಅದೇ ಫೀಲ್ಡ್ ಆನ್ ಫೀಲ್ಡರ್ ಆಗಿರುತ್ತೆ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಬೇಕು ಕ್ರೀಡಾಪಟುಗಳು.
ಇದೆ ನಾಟ್ ಔಟ್. ಎಸ್, ಯಾವುದೇ ಕಾರಣಕ್ಕೂ ರಿವ್ಯೂ ಇರೋದಿಲ್ಲ. ಒಂದು ರಿವ್ಯೂ ಇರುತ್ತೆ, ಅದಾದಮೇಲೆ ಯಾವುದೇ ಕಾರಣಕ್ಕೂ ಮತ್ತೆ ಮತ್ತೆ ಇರೋದಿಲ್ಲ. ಇದು ಅಣ್ಣ ಬ್ಯಾಟರ್ ಗಮನದಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಯಾವುದೇ ರಿವ್ಯೂ ಇರೋದಿಲ್ಲ, ಆನ್ ಫೀಲ್ಡ್ ಅಂಪೈರ್ ಕೊಡ್ತಾರೆ. ಓಕೆ, ಎಸ್, ಮ್ಯಾಚ್ ಸ್ಟಾರ್ಟ್ ಮಾಡಿ. ಎಸ್, ಮುಂದಿನ ಒಂದು ಪಂದ್ಯಾಟ ಡಿ ಬಾಸ್ ವರ್ಸಸ್ ತ್ರಿಬಲ್ ಸಿ. ಎಸ್, ಬಂತು ನೋಡಲ್ಲ, ಬೇಕ್ ಶಾಟ್, ಆದ್ರೆ ಅನುಭವದ ಕ್ಯಾಚರ್ ರೂಪೇಶ್ ಅಲಿಯಾಸ್ ತಿಪ್ಪೆ ಎಂತ ಅನುಭವದ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ನೋಡಿ. ಅದು ಕೂಡ ಬಲಿಷ್ಠ ದಾಂಡಿಗನ ವಿಕೆಟ್ ತೆರೆಗೊಳಿಸ್ತಾ ಇದೆ. ಎಂತ ಒಂದು ಅವಿಸ್ಮರಣೀಯ ಕ್ಯಾಚ್. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡು ಗಾಳಿ ಅವಾಂತರದಲ್ಲಿ ಸುಲಭದ ಲೈನ್ ಔಟ್ ಕ್ಯಾಚ್ ಆಗ್ತಾ ಇದೆ. ಮೊದಲನೇ ಬ್ರೇಕ್ ಥ್ರೂ. ನೆಕ್ಸ್ಟ್ ಮ್ಯಾಚ್ಗೆ ರೆಡಿ ಆಗಿರಬೇಕು. ಟಾಸ್ಗೆ ಡಿ ಬಾಸ್ ವಾರಿಯರ್ ವರ್ಸಸ್ ತ್ರಿಬಲ್ ಸಿ ಕ್ಯಾಪ್ಟನ್. ಪ್ಲೀಸ್ ಕಾಮೆಂಟ್ರಿ ಬಾಕ್ಸ್ ಹತ್ರ ಬನ್ನಿ ಟಾಸ್ ಕಾರ್ಯಕ್ರಮಕ್ಕಾಗಿ. ಎಸ್, ಮೊದಲ ಕಮಕ ದಾಂಡಿಗನಾಗಿ $666 ಜರ್ಸಿ ನಂಬರ್ ವಿಜಯಕಾಂತ್. ಬಹಳಷ್ಟು ಅನುಭವದ ಆಟಗಾರ ಗ್ಯಾಂಗ್ಸ್ಟರ್ಸ್ನ ಪರವಾಗಿ ಕಾದು ನೋಡ್ಬೇಕಾಗ್ತದೆ. 96ರ ಒಂದು ಟಾರ್ಗೆಟ್ ಎಷ್ಟರ ಮಟ್ಟಿಗೆ ಚೇಂಜ್ ಮಾಡ್ತಾರೆ ಅಂತ. ನಮ್ಮ ಸವ್ಯಸಾಚ್ ಬೆಂಗಳೂರು ಪರಿಸರದ ಬಹಳಷ್ಟು ಒಂದು ಅದ್ದೂರಿಯಾಗಿ ಪ್ರಾರಂಭಗೊಂಡಂಥ ಈ ಒಂದು ಟೂರ್ನಮೆಂಟ್ 2 ದಿನಗಳ ಕಾಲ ಸತತ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಹೊನ್ನಲು ಬೆಳಕಿನ ಪಂದ್ಯಾಕೂಟಗಳು ಕೂಡ ಇರ್ತವೆ. ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಸೀಸನ್ 3ರ ಒಂದು 2026ರ ಸಾಲಿನಲ್ಲಿ ಈ ತರಹದ ಲೋ ಫುಲ್ ಟಾಸ್ ಮಾದರಿಯಲ್ಲಿ ಬಿದ್ದಂತಹ ಚೆಂಡು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ವಿಜಯಕಾಂತ್ ಫುಲ್ ಟಾಸ್ ಲೋ ಮಾದರಿಯ ಚೆಂಡನ್ನ ಸುಲಭವಾದ ರೀತಿಯಲ್ಲಿ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಅನುಭವದ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಇಲ್ಲಿ MN43 ಮೋನಿ ಬಹಳಷ್ಟು ಅನುಭವದ ಆಟಗಾರರು ಕೂಡ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ದಾರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾರೆ, ಲಾಂಗ್ ಅನ್ನು ಬಳಸ್ತಾ ಇದ್ದಾರೆ. ಲಾಂಗ್ ಆಫ್ ಅನ್ನು ಬಳಸ್ತಾರೆ, ಸ್ಕ್ವೇರ್ ಗಲ್ಲಿ ಪಾಯಿಂಟ್ ವೈಡ್ ಓಟದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ಆ ಕಡೆ ಹೋಗಿ ಸರ್, ಆ ಕಡೆ ಹೋಗ್ಬಿಡಿ. ಎಸ್, ಮುಂದಿನ ಒಂದು ಕಾರ್ಯಕ್ರಮ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಟಾಸ್ ಕಾರ್ಯಕ್ರಮವನ್ನು ನಮ್ಮ ಸ್ಕಂದಣ್ಣ ಅವರು ನಡೆಸಿಕೊಡ್ತಾ ಇದ್ದಾರೆ. Yes, that is the call. Tribal C captain won the toss. ಆದಷ್ಟು ಬೇಗ ಡಿಸಿಷನ್ ತಿಳಿಸಬೇಕು. ಫುಲ್ ಟಾಸ್ ಆಗಿ ಬೇದಂತ ಚೆಂಡು ಅಲ್ಲಿ ಮೋನಿ ಕ್ಷೇತ್ರ ರಕ್ಷಣೆ ಯಮನ್ ಅನುಭವದ ಕ್ಷೇತ್ರ ರಕ್ಷಣೆಗಾರ ಹಿರಿಯ ಆಟಗಾರ ಅನುಭವದ ಕ್ಯಾಚ್ ಅನ್ನು ಪಡೆದುಕೊಂಡು 2ನೇ ಹೊದ್ದರಿ ಕೂಡ ನೆಲಕಸ್ತಾ ಇದ್ದ. ಮೋನಿ ಬಹಳಷ್ಟು ಅನುಭವದ ಕ್ಯಾಚ್ ಅನ್ನು ಪಡೆದುಕೊಂಡು ಮತ್ತೊಂದು ವಿಕೆಟ್ ಬ್ಯಾಕ್ ಟು ಬ್ಯಾಕ್ ವೈಫಲ್ಯ ಆಗ್ತಾ ಇದೆ. 96ರ ಒಂದು ಬೃಹದಾಕಾರದ ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾದ್ರೆ ಇಂಥ ಒಂದು ಹೊಡೆತಗಳಿಗೆ ಕೈ ಹಾಕಬಾರ್ದು. ಬಿರುಸಿನ ಒಟ್ಟುಗಳು ಹಾಗೂ ಬೌಂಡ್ರಿಗಳು ಬರಬೇಕಾಗ್ತದೆ. ಲಾಸ್ಟ್ ಬಾಲ್ ಸಮಸ್ಯೆ, ಲಾಸ್ಟ್ 2 ಬಾಲ್. ಎಸ್, ಅನುಭವದ ಚನ್ನಸಂದ್ರ ಪ್ರೀಮಿಯಂ ಬೌಲರ್ ಕೂಡ ಅನುಭವದ ಹಿರಿಯ ಆಟಗಾರರು ಕೂಡ ಇರ್ಬೋದು. ನೋಡಿ ಎಂಥ ಒಂದು ಅವಿಸ್ಮರಣೀಯ ಎಸ್ಕಾರಿಕೆ. ಪ್ರೀಮಿಯಂ ಫಾಸ್ಟ್ ಬೌಲರ್ 120 ಸ್ಪೀಡಲ್ಲಿ ಎಸೆಯುವಂಥ ಆಟಗಾರ. 140 ಸರ್, ಒಂದೊಂದು ಬಾಲ್ ಚೇಂಜ್ ಆಗ್ತಿದೆ, ಒಂದೊಂದು 20 ಬಿಡ್ತಾ ಇದ್ದಾರೆ. 120 140 ಎಲ್ಲ ಮಿಕ್ಸ್ ಆಗ್ತಾ ಇದೆ. ಲಾಸ್ಟಲ್ಲಿ ಉಳ್ಕೊಳ್ಳೋದು 90. ನೋಡಿ ಇಲ್ಲಿ ಏನು ಶಾಟ್ ಬರ್ತಾ ಇದೆ, ಕವರ್ಸಲ್ಲಿ ಬರ್ತಾ ಇದೆ. ಅನುಭವದ ಹೊಡೆತಗಳ ಮುಖಾಂತರವಾಗಿ ಬೌಂಡ್ರಿ 4 ಹೆಚ್ಚುವರಿ ಆಗ್ತಾ ಇದೆ. ರೋಮಾಂಚಕವಾಗಿ ಪ್ರಾರಂಭಗೊಂಡಂತಹ ಬೌಂಡ್ರಿ 5ಕ್ಕೆ ತಲುಪ್ತಾ ಇದೆ. ಮೊದಲನೇ ಚಾಲ್ತಿಯಲ್ಲಿ ವಿನಯ್ ಕುಮಾರ್ ಎಸ್ಗಾರಿಕೆಯಲ್ಲಿ. ಹೊಸ ದಾಂಡಿಗ ಅನುಷ್ ಗೌಡ ಮೊದಲನೇ ಚೆಂಡಿಗೆ ಭರ್ಜರಿ ಬೌಂಡ್ರಿಗಳ ಮುಖಾಂತರವಾಗಿ 400 ಸ್ಟ್ರೈಕ್ ರೇಟ್, 400 ಸ್ಟ್ರೈಕ್ ರೇಟ್ನ ಸರದಾರ.
ಎಸ್ ಮತ್ತೆ ವಿನಯ್ ಕುಮಾರ್ ಕೊನೆಯ ಚೆಂಡು ಲಾಸ್ಟ್ ಬಾಲ್. ಈ ತರ್ಮದ ಲೋಪುಡ ಮಾದರಿಯಲ್ಲಿ ಬಿದ್ದಂತ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿ ಒನ್ ಬೌನ್ಸ್ ಬೌಂಡ್ರಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ರಿಲೀಸ್ ಆಗ್ತಾ ಇದೆ ಅಲ್ಲಿ. ಅನುಭವದ ಬ್ಯಾಟರ್ ಉತ್ತಮ ರೀತಿಯ ಬ್ಯಾಟರ್ ಮುಖಾಂತರವಾಗಿ ಎರಡನೇ ಬೌಂಡ್ರಿ ಕೂಡ ರಿಲೀಸ್ ಖಾತೆಯನ್ನು ಪ್ರಾರಂಭಿಸ್ತಾ ಇದೆ. ಓವರ್ ಕಂಪ್ಲೀಟ್. ಮೊದಲನೇ ಓವರ್ನ ಮುಕ್ತಾಯಕ್ಕೆ 9ಕ್ಕೆ 2 ಹುದ್ದರಿ ಕೂಡ ನೆಲಕಚ್ತಾ ಇದೆ. ಅದೇ ರೀತಿ ಒಂದು ಟೂರ್ನಮೆಂಟ್ನಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಬೈಸೈಕಲ್ ಅನ್ನು ಕೊಟ್ಟು ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಅದೇ ರೀತಿ ಬೆಸ್ಟ್ ಬ್ಯಾಟ್ಸ್ಮನ್ ಹಾಗೂ ಬೆಸ್ಟ್ ಬೌಲರ್ಗೆ ಸ್ಮಾರ್ಟ್ ವಾಚ್ ಅನ್ನು ಕೊಟ್ಟು ನಮ್ಮ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಸೀಸನ್ 3ಯ ಮುಂದಾಳತ್ವದ ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಯಾರಾಗ್ತಾರೆ ಈ ಒಂದು ಅದೃಷ್ಟದ ಆಟಗಾರರು ಅಂತ ಕಾದು ನೋಡಬೇಕಾಗ್ತದೆ. ಮ್ಯಾನ್ ಆಫ್ ದ ಸೀರೀಸ್ ಬೈಸೈಕಲ್, ಬೆಸ್ಟ್ ಬ್ಯಾಟ್ಸ್ಮನ್ ಹಾಗೂ ಬೆಸ್ಟ್ ಬೌಲರ್ಗೆ ಸ್ಮಾರ್ಟ್ ವಾಚ್ ಅನ್ನು ಕೊಟ್ಟು ನಮ್ಮ ಆಯೋಜಕರು ಅವರ ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಎಸ್ಗಾರಿಕೆಯಲ್ಲಿ ರೂಪೇಶ್ 26 ಜರ್ಸಿ ನಂಬರ್. ಬಹಳಷ್ಟು ಅನುಭವದ ಆಟಗಾರ, ಆಲ್ರೌಂಡರ್ ಆಟಗಾರ. ಬ್ಯಾಟಿಂಗಲ್ಲಿ ಬಿರುಸಿನ ಸಿಕ್ಸರ್ ಹಾಗೂ ಬೌಂಡ್ರಿಗಳು ಹೊಡೆದಂಥ ರೂಪೇಶ್ ಈಗ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಕಾದು ನೋಡಬೇಕಾಗ್ತದೆ ತಮ್ಮ ತಂಡಕ್ಕೆ ಎಷ್ಟರ ಮಟ್ಟಿಗೆ ಪ್ರಾರಂಭವನ್ನು ಮಾಡಿಕೊಡ್ತಾರೆ ಅಂತ. ಮೊದಲನವರು ಮುಕ್ತವನ್ನು ಕಾಣ್ತಾ ಇದೆ. 9 ಔಟ್ಗಳು 9 ರನ್ಸ್. ಕಟ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು. 1 ಓಟಗಳ ಪೂರೈಕೆ ಆಗ್ತಾ ಇದೆ. ನಿಧಾನಗತಿಯಲ್ಲಿ ಎಸೆದಂಥ ಚೆಂಡು ಯಾವುದೇ ಬಿರುಸಿನ ಓಟ್ಗಳಿಗೆ ಕೈ ಹಾಕಲು ಬಿಡ್ತಾ ಇಲ್ಲ. 1 ರನ್ಸ್ ಕಂಪ್ಲೀಟ್ ಆಗ್ತಾ ಇದೆ. 10ಕ್ಕೆ ತಲುಪ್ತಾ ಇದೆ. 10 ರನ್ಸ್. ರೂಪಿ ಮತ್ತೆ ಎಸ್ಗಾರಿಕೆಯಲ್ಲಿ ಈ ತನಮದ ವೇಟ್ ಆಗಿ ಬೀಸಿದಂತ ಚೆಂಡು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಅಲ್ಲಿ 1 ಓಟಗಳ ಪೂರೈಕೆ ಆಗ್ತಾ ಇದೆ. ಚೇತನ್ ಅನುಭವದ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ಒಂದು ಪಂದ್ಯಾಟ ಡಿ ಬಾಸ್ ವಾರಿಯರ್ಸ್ ವರ್ಸಸ್ ತ್ರಿಬಲ್ ಸಿ ತಂಡದ ಪರವಾಗಿ ರೆಡಿ ಆಗಿರಬೇಕು. ಆಮೇಲೆ ಡಿಸಿಷನ್ ತಿಳಿಸಬೇಕು. ತ್ರಿಬಲ್ ಸಿ ವೈಟ್ ಹೊಡೆದ ಸೂಚನೆಯನ್ನು ನೀಡ್ತಾ ಅದರ ಅಗಲವಾದ ಎಸೆತ ಇಲ್ಲಿ ಮತ್ತೊಮ್ಮೆ ಮರಳಿ ಬರ್ತಾ ಇದೆ. 12 ಓಟ್ಗಳು 12 ರನ್ಸ್. ದ ರಿಕ್ವೈರ್ಡ್ ರನ್ ಇಸ್ 85. 40 ಎಸೆತಗಳಲ್ಲಿ 85 ಓಟ್ಗಳು ಬರಬೇಕಾಗ್ತದೆ. ಬಿರುಸಿನ ಸಿಕ್ಸರ್ ಹಾಗೂ ಬೌಂಡ್ರಿಗಳು ಬರಬೇಕಾಗ್ತದೆ. ರಿಕ್ವೈರ್ಡ್ ರನ್ ಇಸ್ 12.75. ಪ್ರತಿ ಓವರಿಗೂ 12.75 ರನ್ ರೇಟ್ ಬೇಕಾಗ್ತಾ ಇದೆ. ಈತನ ಮದ ಸ್ವಿಂಗ್ ಆಗಿ ಬಿದ್ದಂತ ಫುಲ್ ಟಾಸ್ ಚೆಂಡು 1 ಓಟ್ಗಳಿಗೆ ಬಿಟ್ಟುಕೊಡ್ತಾ ರೂಪೇಶ್ ಇಸ್ ಕಮ್ ಬ್ಯಾಕ್ ಬೌಲರ್ ಕೂಡ ಅನ್ಬೋದು. ನೋಡಿ, ಯಾವುದೋ ಒಂದು ಬಿರುಸಿನ ಓಟ್ಗಳು ಕೂಡ ಅವರೊಂದು ಓವರ್ನಲ್ಲಿ ಕಂಡು ಬರ್ತಾ ಇಲ್ಲ. 96ರ ಬೃಹದಾಕಾರದ ಟಾರ್ಗೆಟ್ ಬೆನ್ನಟ್ಟಬೇಕಾದ್ರೆ ಪ್ರತಿಯೊಂದು ಎಸೆತಕ್ಕೂ ಕೂಡ ಓಟ್ಗಳನ್ನು ಕಲೆ ಹಾಕಬೇಕಾಗ್ತದೆ. ಸ್ಟ್ರೈಕಲ್ಲಿ ಅನುಷ್ ಗೌಡ ಹಾಗೂ ನಾನ್ ಸ್ಟ್ರೈಕಲ್ಲಿ ಮಂಜು ಆವರಿಸ್ಕೊಳ್ತಾ ಇದ್ದಾರೆ. ಮತ್ತೊಂದು ವೈಡ್ ಓಟದ ರವಾನೆ ಆಗ್ತಾ ಇದೆ. ಅತಿರಿಕ್ತ ಎಸೆಗಾರಿಕೆ ಆಗ್ತಾ ಇದೆ. ಅಲ್ಲಿ ಬಹಳಷ್ಟು ರೋಮಾಂಚಕವಾಗಿ ನಮ್ಮ ಸಂತೋಷ್ ಅವರು ಡ್ಯಾನ್ಸಿಂಗ್ ಅಂಪೈರ್ ಆಗಿ ಇಂದಿನ ದಿನದ ನಮ್ಮ ಚಾಂಪಿಯನ್ಸ್ ಟ್ರೋಫಿ ಚನ್ನಸಂದ್ರ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಪ್ರಮೋದ್ ಕೂಡ ಅನುಭವದ ಅಫಿಷಿಯಲ್ ಅಂಪೈರ್ಗಳು ಕೂಡ. ಮತ್ತೊಮ್ಮೆ ರೂಪೇಶ್ ಟು ಗೌಡ. ಫುಲ್ ಟಾಸ್ ಆಗಿ ಬಿದ್ದಂತಹ ಚೆಂಡು ಮಿಡ್ ವಿಕೆಟ್ ಸ್ಕ್ವೇರ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ದೋಸ್ತ 1 ಓಟ್ಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಅನುಭವದ ಕ್ಷೇತ್ರ ರಕ್ಷಣೆಗಾರ ವಿರಾಟ್ ಕೊಹ್ಲಿ ಅಂತೆ ಜಿಂಕೆ ಅಂತ ಜಿಗಿದು ಒಳ್ಳೆಯ ಒಂದು ಫೀಲ್ಡಿಂಗ್ ಎಫರ್ಟ್ ಅನ್ನು ಮಾಡ್ತಾ ಇದ್ದಾರೆ. 1 ಓಟ್ಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಲಾಸ್ಟ್ 2 ಬಾಲ್ ಟು ಗೋ. 15 ಓಟ್ಗಳು 15. ಉತ್ತಮ ರೀತಿಯ ಎಸ್ಗಾರಿಕೆ, ಯಾರ್ಕರ್ ಲೈನ್ ಡೆಲಿವರಿ, ಗುಡ್ ಲೈನ್ ಡೆಲಿವರಿ, ಎಲ್ಲ ಒಂದು ಮಾಲರಿಯ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಅನುಭವದ ಎಸ್ಗಾರಿಕೆ ರೂಪಿ ಅವರು ಮಾಡಿಕೊಡ್ತಾ ಇದ್ದಾರೆ. ತಮ್ಮ ತಂಡಕ್ಕೆ ಬಹುಮುಖ್ಯ ಆಸರೆ ಆಗ್ತಾರೆ. ಮೇಲುಗೈ ಸಾಧಿಸ್ತಾ ಇದ್ದಾರೆ. ಲಯವನ್ನು ಕಂಡುಕೊಳ್ತಾ ಇದ್ದಾರೆ. ಕಾದು ನೋಡಬೇಕಾಗ್ತದೆ 96ರ ಒಂದು ಟಾರ್ಗೆಟ್ ಎಷ್ಟರ ಮಟ್ಟಿಗೆ ಚೇಂಜ್ ಆಗ್ತದೆ, ಡಿಫೆಂಡ್ ಆಗುತ್ತೆ ಅಂತ.
ಯಾಕಂದರೆ ಅನುಭವದ ಆಟಗಾರರು ಕೂಡ ಇನ್ನೂ ಅಂಕಣ ಒಳಭಾಗದಲ್ಲಿ ತಮ್ಮ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಒಂದು ಪಾರ್ಟ್ನರ್ಶಿಪ್ ಅನುಭವದ ಒಂದು ಸಿಕ್ಸರ್ ಹಾಗೂ ಬೌಂಡ್ರಿಗಳ ಮುಖಾಂತರವಾಗಿ ಪ್ರಾರಂಭಿಸಬೇಕಾಗುತ್ತದೆ. ಜಿ ಗ್ಯಾಂಗ್ಸ್ಟರ್ಸ್ ಮತ್ತು ಚಕ್ರವ್ಯೂಹ ನಡುವೆ ಈ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. ಪವರ್ ಪ್ಲೇ ಕಂಪ್ಲೀಟ್ ಆಗ್ತಾ ಇದೆ. ಇಲ್ಲಿ 2 ಓವರ್ಗಳ ಮುಕ್ತಾಯ ಆದ ಬಳಿಕ 15 ಓಟಗಳು. ಆಫ್ಟರ್ ದ ಕಂಪ್ಲೀಟೇಷನ್ ಆಫ್ ಸೆಕೆಂಡ್ ಓವರ್ ಸ್ಕೋರ್ಸ್ ಮೂವ್ಸ್ ಆನ್ 15, ಲಾಸ್ ಆಫ್ 2 ಮೈನ್ ವಿಕೆಟ್ಸ್. ಕಾದು ನೋಡಬೇಕಾಗ್ತದೆ. ಒಂದು ಪಂದ್ಯಾಟದಲ್ಲಿ ಇನ್ನೂ ಕೂಡ ಓಟಗಳು ಬರಬೇಕಾಗ್ತದೆ. 36 ಎಸೆತಗಳು ಬಾಕಿ ಉಳಿತಾ ಇವೆ. 82ರ ಟಾರ್ಗೆಟ್ ಇದು ಓಟಗಳು ಬರಬೇಕಾಗ್ತದೆ. ಇನ್ನು ಕೂಡ ಇಲ್ಲಿ ಅಭಿಷೇಕ್ ಶರ್ಮಾ, ಇಲ್ಲಾಂದರೆ ಈಶಾನ್ ಕಿಶನ್, ಇಲ್ಲಾಂದರೆ ಹಾರ್ದಿಕ್ ಪಾಂಡ್ಯ ಥರ ಸಿಕ್ಸರ್ ಮೊನ್ನೆ ಹೊಡೆದ್ರಲ್ಲ ಆ ಥರ ಹೊಡಿಬೇಕಾಗುತ್ತೆ. ನೋಡೋಣ ಯಾವ ಒಂದು ತಂಡದ ಆಟಗಾರರು ಈ ಒಂದು ಪಂದ್ಯಾಟವನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ ಉತ್ತಮ ರೀತಿಯಲ್ಲಿ ಅಂತ. ಹೊಸ ಬೌಲರ್ ಎಸೆಗಾರಿಕೆ ಭಾಗದಲ್ಲಿ ನ್ಯೂ ಬೌಲರ್ ಆಗಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. 18 ದೋಸ್ತಾ ಬ್ರಿಜೇಶ್ ಪಾಟೀಲ್. ಸ್ಟ್ರೈಕಲ್ಲಿ ಅನುಷ್ ಗೌಡ ಹಾಗೂ ನಾನ್ ಸ್ಟ್ರೈಕಲ್ಲಿ ಮಂಜು ಇನ್ನೂ ಕೂಡ ಸ್ಟ್ರೈಕನ್ನು ಆವರಿಸ್ಕೊಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ತಮ್ಮ ಜೊತೆ ಆಟವನ್ನು ಪ್ರಾರಂಭಿಸ್ತಾರೆ ಕಾದು ನೋಡಬೇಕಾಗ್ತದೆ. ಯಾಕಂದರೆ ಲೀಗ್ ಮಾದರಿಯಲ್ಲಿರುವಂಥ ಪಂದ್ಯಾಟಗಳು ರನ್ ರೇಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಗಮನದಲ್ಲಿಟ್ಕೊಂಡು ನಾವು ಪಂದ್ಯಾಟವನ್ನು ಪ್ರಾರಂಭಿಸಬೇಕಾಗುತ್ತೆ. ಎಸ್ ದೋಸ್ತಾ ಗೌಡ ಓಹೋ ಬಂತು ನೋಡಿ, ಬಿಗ್ ಶಾಟ್. ಎಂತ ಒಂದು ಶಾಟ್! ಇಟ್ಸ್ ಅ ಲಾಂಗ್ ಸಿಕ್ಸರ್. ಇದು ಬಿಗಿ ಸಿಕ್ಸರ್ ಮುಖಾಂತರವಾಗಿ ಅನುಷ್ ಗೌಡನ ಆರ್ಭಟವಾಗ್ತಾ ಇದ್ದಾರೆ. 21 ನೋಡಿ, ಇಂಥ ಒಂದು ಹೊಡೆತಗಳಿಗೆ ಕೈ ಹಾಕಿದ್ರೆ ಬಹುಶಃ ಇವು ಪಂದ್ಯಾಟ ಮತ್ತೊಮ್ಮೆ ಬದಲಾವಣೆ ಆಗುವ ಚಾನ್ಸಸ್ ಕೂಡ ಇರ್ತದೆ. ನೋಡೋಣ ಗ್ಯಾಂಗ್ಸ್ಟರ್ಸ್ ಚಕ್ರವ್ಯೂಹನ ಅಂತ. ಎರಡನೇ ಚೆಂಡು ಆಮೇಲೆ ಆಫನ್ನು ಬಳಸ್ತಾ ಇದ್ದಾರೆ, ವಿಡಿಗರನ್ನು ಬಳಸ್ತಾ ಇದ್ದಾರೆ, ಲಾಂಗನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಆಫನ್ನು ಬಳಸ್ತಾ ಇದ್ದಾರೆ. ಸ್ಕೋರ್, ಗಲ್ಲಿ ಪಾಯಿಂಟ್ ಎಲ್ಲ ಮಾದರಿಯ ಒಂದು ಕ್ಷೇತ್ರ ರಕ್ಷಣೆ ಕೂಡ ಸಾಗಿ ಬರ್ತಾ ಇದ್ದ. ಈ ತರ್ಮದ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು, ಎಸ್ ಇದು ಕ್ಯಾಚ್ ಆಗ್ತಾ ಇದೆ. ಚೇತು ಹಿರಿಯ ಆಟಗಾರನ ಒಂದು ಸೊಗಸಾದ ಕ್ಯಾಚ್ ಅನ್ನು ಪಡೆದುಕೊಂಡು ಮತ್ತೊಂದು ಬಲಿಷ್ಠ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಅನೀಶ್ ಗೌಡ. ಎಸ್ ಈಗ ತಾನೇ ಆಗಮಿಸಿದಂತರುವ ನನ್ನ ಆತ್ಮೀಯ ಸ್ನೇಹಿತರು, ಅದೇ ರೀತಿ ನಮ್ಮ ಕಾಡುಗೋಡಿಯ ಯುವ ಮುಖಂಡರಂತಲೇ ಹೇಳ್ಬೋದು, ನಮ್ಮ ಜಾನ್ ಅಣ್ಣ ಅವರು, ಅದೇ ರೀತಿ ನಮ್ಮ ಸತೀಶ್ ಅಣ್ಣವರು, ಅದೇ ರೀತಿ ನಮ್ಮ ಕಿಶನ್ ಅಣ್ಣ ಅವರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಟೂರ್ನಮೆಂಟ್ಗೆ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಯುವ ಮುಖಂಡರು, ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಧನುಷ್ ಅವರು ಕೂಡ ಈ ಒಂದು ಟೂರ್ನಮೆಂಟ್ಗೆ ಆಗಮಿಸ್ತಾರೆ. ಅವರಿಗೂ ಕೂಡ ಅಭಿನಂದನೆಗಳು, ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಸ್ ಪಂದ್ಯಾಟ ಬಹಳಷ್ಟು ಅನುಭವದ ರೀತಿಯಲ್ಲಿ ಸಾಗಿ ಬರ್ತಾ ಇದೆ. ಸ್ವಿಂಗ್ ಮಿಸ್ ಆಗ್ತದೆ. ಯಾರ್ಕರ್ ಲೆಂತ್ ಡೆಲಿವರಿ ಆಗ್ತಾ ಇದೆ ನೋಡಿ, ಉತ್ತಮ ರೀತಿಯ ಎಸ್ಗಾರಿಕೆ ಮುಖಾಂತರವಾಗಿ ಡಾಟರ್ ಡೆಲಿವರಿ. ಬಹಳಷ್ಟು ಒಂದು ರೋಮಾಂಚಕ ಪಂದ್ಯಾಟ. ಒಂದೆಡೆ ಗ್ಯಾಂಗ್ಸ್ಟರ್ಸ್ ಆದ್ರೆ ಇನ್ನೊಂದೆಡೆ ಚಕ್ರವ್ಯೂಹ. ಎಸ್ ಲಾಸ್ಟ್ 3 ಬಾಲ್ ಟು ಗೋ. ಈ ತರಮದ ಹೇಮಂತ್ ನ್ಯೂ ಬ್ಯಾಟರ್ ಹೇಮಂತ್ ನನ್ನ ಕಟ್ಟಿ ಆಗ್ತಾ ಇದ್ರಲ್ಲಿ ಬ್ಯಾಕ್ ಟು ಬ್ಯಾಕ್ ಡಾಟ್ ಡೆಲಿವರಿ ಆಗ್ತಾ ಇದೆ. ಅನುಭವದ ಎಸ್ಗಾರಿಕೆಯಲ್ಲಿ ನಮ್ಮ ದೋಸ್ತ ಮಾಡಿಕೊಡ್ತಾ ಇದ್ದಾರೆ. ದೋಸ್ತ ಇಸ್ ಕಮ್ ಬ್ಯಾಕ್ ಬೌಲರ್ ಬ್ರಿಜೇಶ್ ಪಾಟೀಲ್. ಮತ್ತೊಂದು ಲೋ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು. ಇಲ್ಲಿ MN ಕ್ಷೇತ್ರ ರಕ್ಷಣೆಯಲ್ಲಿ ಅನುಭವದ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ 1 ಓಟುಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಗುಡ್ ಕಮ್ ಬ್ಯಾಕ್ ಬೌಲಿಂಗ್ ಕೂಡ ಅನ್ಬಹುದು. ಲಾಸ್ಟ್ ಬಾಲ್ ಟು ಗೋ. ಕೊನೆಯ ಚೆಂಡು 3ನೇ ಓವರ್ನ ಮುಕ್ತಾಯಕ್ಕೆ 96ರ ಬೃಹದಾಕಾರದ ಟಾರ್ಗೆಟ್ ಕೂಡ ಇದು.
ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಬಹಳಷ್ಟು ಅನುಭವದ ರೀತಿಯ ನಿರ್ಣಾಯಕರು ಇಂದಿನ ಪಂದ್ಯದ ಕಾರ್ಯಕ್ರಮವನ್ನು ಮುಗಿಸಿಕೊಡ್ತಾ ಇದ್ದಾರೆ. ಸಹಸ್ರಾರು ಮಂದಿಗಳು ದೇಶ ವಿದೇಶಗಳಲ್ಲಿ ಕುಳಿತುಕೊಂಡು ನ್ಯಾಟಿನೇರ ಯೂಟ್ಯೂಬ್ ಮುಖಾಂತರ CR7 ಅಫಿಷಿಯಲ್ ಒಳ್ಳೆಯ ಲೈವ್ ಸ್ಟ್ರೀಮಿಂಗ್ ಕಾರ್ಯಕ್ರಮ ನೀಡ್ತಾ ಇದೆ. ಮತ್ತೊಮ್ಮೆ ಲೋ ಫುಲ್ ಟಾಸ್ ಮಾದರಿಯಲ್ಲಿ ಬಿದ್ದಂತಹ ಚೆಂಡು 1 ಓಟಗಳಿಗೆ ಬರ್ತಾ ಇದೆ. ಓಟಗಳು ಬರಬೇಕಾಗ್ತದೆ, ಯಾಕಂದ್ರೆ 96ರ ಒಂದು ಟಾರ್ಗೆಟ್ ಅನ್ನು ಬೆನ್ನಟ್ಟಬೇಕಾದ್ರೆ ಬಿರುಸಿನ ಓಟ್ಗಳಿಗೆ ಕೈ ಹಾಕಬೇಕಾಗ್ತದೆ. ಓವರ್ ಕಂಪ್ಲೀಟೆಡ್ 24 ಓಟಗಳು, 3 ಓವರ್ನ ಮುಕ್ತಾಯಕ್ಕೆ 24 ಓಟಗಳು ಮುಕ್ತಾಯಗೊಳ್ತಾ ಇದೆ. ಎಸ್ ಮೋನಿಯಸ್ ಕಾರ್ಕೆಲ್. ಎಂಥ ಒಂದು ಅನುಭವದ SRK ಇಲ್ಲಿ ನೋಡಿ, ಆಫ್ ಕೊಟ್ರಲ್ಲಿ ಅದ್ರ ಮಾದರಿಯಲ್ಲಿ ಎಸೆದಂಥ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. 29 ಎಸೆತಗಳಲ್ಲಿ 73 ಓಟಗಳು ಬರಬೇಕಾಗ್ತದೆ. ಈ ತನ್ಮದ ಬಹಳಷ್ಟೊಂದು ಸುಂದರತೆ ಹೊಡೆತ ಈ ಬಾರಿ ಬೌಂಡ್ರಿ ಆಗುತ್ತಾ ಇದು. ಅಲ್ಲಿ ಕ್ಷೇತ್ರ ರಕ್ಷಣೆ ಬೆರುಸಿನಿಂದ ಸಾಗಿ ಬರ್ತಾ ಇದೆ. ಒಂಟಿ ಮತ್ತು ಅವಳಿ ಓಟಗಳು ಹೆಚ್ಚುವರಿ ಆಗ್ತಾ ಇದೆ. ಸ್ಟ್ರೈಕ್ ಅಲ್ಲಿ ಮಂಜು ಹಾಗೂ ಹೇಮಂತ್ ಕುಮಾರ್ ಇನ್ನು ಕೂಡ ಅಂಕಣಹೊಳ ಭಾಗದಲ್ಲಿ ಉತ್ತಮ ರೀತಿಯ ಜೊತೆ ಆಟವನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. 71 ಓಟಗಳು ಬರಬೇಕಾಗ್ತದೆ 28 ಎಸೆತದಲ್ಲಿ. ಮೋನಿಯಸ್ ಕಾರ್ಕೆಲಿ ರೇವಾಶಿಪ್ ದಾಖಲಾತಿ ಪ್ರಯತ್ನ ಮಾಡಿದ್ರು, ಆದರೆ ಯಾವುದೇ ಒಂದು ಉತ್ತರ ಸಿಗ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಅನುಭವದ ರೀತಿಯ SRKಯನ್ನು ಮಾಡಿಕೊಡ್ತಾ ಇದ್ರಲ್ಲ ಮೋನಿ. ಹಿರಿಯ ಆಟಗಾರನ ಒಂದು ಅನುಭವದ ಲಯವನ್ನು ಕಟ್ಟಿಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ ಕೂಡ ಎನ್ನಬಹುದು. ಒಂಟಿ ಓಟಗಳ ಪೂರೈಕೆ ಆಗ್ತಾ ಇದೆ. ಬಿರುಸಿನ ಓಟಗಳು ಬರಬೇಕಾಗ್ತದೆ, ಯಾಕಂದ್ರೆ ಇನ್ನು ಕೂಡ ಜಾಕ್ ಆಗಿ 70 ಅವಶ್ಯಕತೆ ಕಂಡು ಬರ್ತಾ ಇದೆ. ಮೋನಿ ಕಮ್ ಬ್ಯಾಕ್ ಬೌಲರ್ ಕೂಡ ಎನ್ನಬಹುದು. 4ನೇ ಚೆಂಡು ಕೂಡ ಮುಕ್ತಾಯಗೊಳ್ತಾ ಇದೆ. 5th ಬಾಲ್ ಯಾಸ್ ಬಂತು ನೋಡಿ. ಗೋ ಬೇಗ್ ಶಾಟ್, ಅನುಭವದ ಶಾಟ್ ಆಗ್ತಾ ಇದ್ದಲ್ಲಿ. ಏನಿದು ಚೆಕ್ ಮಾಡಬೇಕು. ಸಿಕ್ಸರ್ ಸೂಚನೆ ನೀಡ್ತಾ ಇದ್ದಾರೆ. ಇಟ್ಸ್ ಅ ಬಿಗ್ ಸಿಕ್ಕರ್ ಕೂಡ ಈಗ ಬರ್ತಾ ಇದೆ ನೋಡಿ. ಅನುಭವದ ಬ್ಯಾಟರ್ನ ಮುಖಾಂತರವಾಗಿ ಹೇಮಂತ್ ಕುಮಾರ್. ಲಾಸ್ಟ್ ಬಾಲ್ ಟು ಗೋ, ಕೊನೆಯ ಚೆಂಡು. ಈ ತರ್ಮದ ಬಿರುಸಿನ ಬಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಒಂಟಿ ಓಟಗಳ ಪೂರೈಕೆ ಮುಖಾಂತರವಾಗಿ ಓವರ್ ಕಂಪ್ಲೀಟ್. 4 ಓವರ್ಗಳ ಮುಕ್ತಾಯದ ಬಳಿಕ 34 ಓಟಗಳು. ಆಫ್ಟರ್ ದ ಕಂಪ್ಲೀಟೇಷನ್ ಆಫ್ 4 ಓವರ್ ಸ್ಕೋರ್ಸ್ ಮೂವ್ಸ್ ಆನ್ 34, ಲಾಸ್ ಆಫ್ 3 ಮೇನ್ ವಿಕೆಟ್ಸ್. ಇನ್ನು ಕೂಡ ಬಹಳಷ್ಟು ಓಟಗಳು ಬರಬೇಕಾಗ್ತದೆ. 24 ಎಸೆತದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಪಂದ್ಯಾಟವನ್ನು ಮುಕ್ತಾಯ ಮಾಡಿಕೊಡ್ತಾರೆ ಅಂತ. 24 ಬಾಲ್ಸ್ 63 ರನ್ಸ್ ರಿಕ್ವೈರ್ಡ್. ನಮ್ಮ ಸವಸಾಚಿ ಬೆಂಗಳೂರು ಪರಿಸರದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಜನಸಂದ್ರ ಸೀಸನ್ 3ಯ ಮುಂದಾಳತ್ವದ ಟೂರ್ನಮೆಂಟ್ ಇಂದಿನ ದಿನದಂದು ಪ್ರಾರಂಭಗೊಂಡು ನಾಳೆ ದಿನದಂದು ಮುಕ್ತಾಯಗೊಳ್ಳುತ್ತದೆ. ಒಂದೊಂದು ಬೆಳಕಿನ ಪಂದ್ಯಾಕೂಟಗಳು ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗ್ತಾ ಇದೆ. ಎಲ್ಲ ನಮ್ಮ ಗಣ್ಯಾತಿ ಗಣ್ಯರು, ಯುವ ಮುಖಂಡರು, ಕ್ರೀಡಾಪಟುಗಳ ಸಮ್ಮುಖದಲ್ಲಿ ಇಂದಿನ ದಿನದ ಪಂದ್ಯಾಟಗಳು ಪ್ರಾರಂಭವನ್ನು ಕಾಣ್ತಾ ಇದೆ. ಮತ್ತೊಮ್ಮೆ ದೋಸ್ತ SRK ಬ್ರಿಜೇಶ್ ಪಟೇಲ್, 18 ವಿರಾಟ್ ಕೊಹ್ಲಿ, ಸ್ಟ್ರೈಕ್ ಅಲ್ಲಿ ಹೇಮಂತ್ ಕುಮಾರ್.
ಏತನವಾದ ಬಲವಾಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಸ್ವಿಂಗ್ ಅನ್ನ ಮಿಸ್ ಆಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಅನುಭವದ ಎಸೆಗಾರಿಕೆ ಬ್ರಿಜೇಶ್ ಮಾಡಿಕೊಡ್ತಾ ಇದ್ದಾರೆ. ದೋಸ್ತನ ಎಸೆಗಾರಿಕೆ ಅನುಭವದ ರೀತಿಯ ತಮ್ಮ ತಂಡಕ್ಕೆ ಆಸರೆ ಆಗ್ತಾ ಇದೆ. ಎರಡನೇ ಬಾರಿ ಸೆಕೆಂಡ್ ಬಾಲ್. ಅಯ್ಯೋ ನೋಡಿ, ಬ್ಯಾಕ್ ಟು ಬ್ಯಾಕ್ ವೈಫಲ್ಯತೆ ಆಗ್ತಾ ಇದೆ. ಬಲಿಸು ದಾಡಿಗರನ್ನು ಕಟ್ಟಿ ಆಗ್ತಾ ಇದ್ದಾರೆ. ಓಟಗಳಿಗೆ ಸ್ಥಗಿತತೆಗೊಳ್ತಾ ಇದೆ. ಇದೇ ರೀತಿ ಹೊಡೆತಗಳಿಗೆ ಕೈ ಹಾಕಿದ್ರೆ ಸೋಲನ್ನು ಒಪ್ಪಿಕೊಳ್ಳುವ ಚಾನ್ಸಸ್ ಕೂಡ ಇರ್ತದೆ. ಎಸ್, ಮುಂದಿನ ಒಂದು ಪಂದ್ಯಾಟ ಟ್ರಿಪಲ್ ಸಿ ವರ್ಸಸ್ ಡಿ ಬಾಸ್ ವಾರಿಯರ್ಸ್. ಈತನ ಮಧ್ಯೆ ಮತ್ತೊಮ್ಮೆ ಸ್ಟಾಪೌಟ್ ಆಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಲೆಗ್ ಬಾಯ್ಸ್ ಮಾದರಿಯಲ್ಲಿ ಚೆಂಡು ಬೀಳ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸತತ ಹ್ಯಾಟ್ರಿಕ್ ಡಾಟೆಡ್ ಡೆಲಿವರಿ. ನಾಲ್ಕನೆಯ ಬಾರಿ ಹೇಮಂತ್ ಕುಮಾರ್ ಸ್ಟ್ರೈಕ್ ಅಲ್ಲಿ. ಯಾಸ್ ಬಂತು ನೋಡಿ, ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ. ಓಹೋ, ಚೇತು ಲಂಬು ಮ್ಯಾನ್ ಚೇತು ನೋಡಿ ಎಂತ ಒಂದು ಬಲಿಷ್ಠ ಕ್ಯಾಚ್ ಅನ್ನು ಮತ್ತೊಮ್ಮೆ ಹಿಡಿದುಕೊಳ್ತಾ ಇದ್ದಾರೆ. ಅನುಭವದ ಕ್ಯಾಚರ್ನ ಮುಖಾಂತರವಾಗಿ ಎರಡನೇ ಕ್ಯಾಚ್ ಕೂಡ ಅವರ ಬೊಗಸೆಗೆ ಸೇರ್ತಾ ಇದೆ. ಹೇಮಂತ್ ಕುಮಾರ್ ಬ್ಯಾಕ್ ಟು ದ ಪವಿಲಿಯನ್. ಎಸ್, ಹಿರಿಯ ಆಟಗಾರ ಹಿರಿಯ ಆಟಗಾರನ ಎಂಟ್ರಿ ಆಗ್ತಾ ಇದಾರೆ. ಜರ್ಸಿ ನಂಬರ್ 09 ತಿಮ್ಮಣ್ಣ ಎಂಟ್ರಿ ಆಗ್ತಾ ಇದಾರೆ. ಬ್ರಿಜೇಶ್ ದ ಹೀರೋ ಆಫ್ ಟೀಮ್. ಚಕ್ರ ಯುವನ ಅನುಭವದ ಆಟಗಾರ ಬ್ರಿಜೇಶ್ ಒಂದರ ಬ್ಯಾಟಿಂಗ್ ಅಲ್ಲೂ ಕೂಡ ಪವರ್ಫುಲ್ ಆಗಿ ಆಡಿದ್ರು. ಅದೇ ರೀತಿ ಎಸೆಗಾರಿಕೆಯಲ್ಲೂ ಕೂಡ ಅನುಭವದ ಲಯವನ್ನು ಕಂಡುಕೊಳ್ತಾ ಇದ್ದಾರೆ. ಬಹಳಷ್ಟು ಒಂದು ಸುಂದರತೆ ಎಸೆಗಾರಿಕೆಯಲ್ಲಿ. ಎಸ್, ಮತ್ತೊಮ್ಮೆ ಕಮ್ ಬ್ಯಾಕ್ ಆಗೋಣ ಇಲ್ಲಿ. यस आ जाओ ओके
ಅಲ್ ಎಸ್ ಬೌಲಿಂಗ್ ವಿಭಾಗದಲ್ಲಿ ಹೊಸ ಪರಿಚಯ ಚೇತು ಜರ್ಸಿ ನಂಬರ್ 28 ಹೊಸ ಬ್ಯಾಟರ್ ಎಂಟ್ರಿ ಆಗ್ತಾ ಇದ್ದಾರೆ. ತಿಮ್ಮಣ್ಣ ಹಾಗೂ ಮಂಜು ಸ್ಟ್ರೈಕ್ ಅನ್ನು ಆವರಿಸ್ಕೊಳ್ತಾ ಇದ್ದಾರೆ. ದ ನೆಕ್ಸ್ಟ್ ಮ್ಯಾಚ್ ಇಸ್ ಏತನವಾದ ಕವರ್ಸ್ ಮೇಲ್ಭಾಗದಲ್ಲಿ ಹೊಡೆದಂತ ಚೆಂಡು ಒಂಟಿ ಓಟಗಳ ಪೂರೈಕೆಯಲ್ಲಿ ಬಿರುಸಿನ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಓಟಗಳನ್ನು ಬಿಟ್ಕೊಡ್ತಾ ಇಲ್ಲ. ಅನುಭವದ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಹಿರಿಯ ಆಟಗಾರರು ಕಿರಿಯ ಆಟಗಾರರು ಎಲ್ಲರೂ ಬಹಳಷ್ಟು ಅನುಭವದ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಕಾಯ್ದಿರಿಸ್ತಾ ಇದ್ದಾರೆ. ಚೇತು ಟೋಲೆಸ್ಟ್ ಮ್ಯಾನ್ ಚೇತು ಎಸ್ಗಾರಿಕೆಯಲ್ಲಿ ಈತನವಾದ ತಿಮ್ಮಣ್ಣಗೆ ಎಸೆದಂತ ಚೆಂಡು ಯಾರ್ಕರ್ ಡೆಲಿವರಿ. ಇಟ್ಸ್ ಎ ಗುಡ್ ಕಮ್ ಬ್ಯಾಕ್ ಡೆಲಿವರಿ ಕೂಡ ಅನ್ಬೋದು ಇಲ್ಲಿ. ಬಹಳಷ್ಟು ಅನುಭವದ ರೀತಿ ಎಸ್ಗಾರಿಕೆಯನ್ನು ಮಾಡಿಕೊಡ್ತಾ ಇದ್ರಲ್ಲ. ಚೇತನ್ ಎಸೆದಂತ ಚೆಂಡುಗಳ ಡಾಟ್ ಡೆಲಿವರಿಯನ್ನು ಪಡೆದುಕೊಳ್ತಾ ಚುಕ್ಕಿ ಎಸೆತಗಳು ಮಾರ್ಪಾಡಾಗ್ತಾ ಇದೆ. 6ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಇದು ಬಹಳಷ್ಟು ರೋಮಾಂಚಕ ಪಂದ್ಯಾಟ. ಮದ ತಿಮ್ಮಣ್ಣ ಅವರ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಒಂಟಿ ಓಟಗಳ ಪೂರೈಕೆ ಮುಖಾಂತರವಾಗಿ 36 ಓಟಗಳು. ಲಾಸ್ಟ್ 2 ಬಾಲ್. ವೈಟ್ ಬಾಲ್ ನ ರವಾನೆ ಆಗ್ತಾ ಇದೆ. ವೈಟ್ ಪ್ಲಸ್ ಮಿಸ್ ಫೀಲ್ಡ್ ನ ಸೂಚನೆಯಲ್ಲಿ ವೈಟ್ ಪ್ಲಸ್ 4 4 ಹೊಡೆದ ಹೆಚ್ಚುವರಿ ಆಗ್ತಾ ಇದೆ. ಅತಿರಿಕ್ತಿಕ ಒಂದು ಕ್ಷೇತ್ರ ರಕ್ಷಣೆ ಕೂಡ ಇಲ್ಲಿ ಬಿರುಸಿನಿಂದ ಸಂಖ್ಯೆ ಬರ್ತಾ ಇದೆ. 41ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಪಂದ್ಯಾಟ ಬಾಕಿ ಉಳಿತಾ ಇದೆ. 14 ಚೆಂಡುಗಳಲ್ಲಿ 56 ರನ್ಗಳ ಅವಶ್ಯಕತೆ. 56 ರಿಕ್ವೈರ್ಡ್. ಬಹಳಷ್ಟೊಂದು ಉತ್ತಮ ಎಸ್ಗಾರಿಕೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಅತಿರಿಕ್ತ ಎಸ್ಗಾರಿಕೆ ಆಗ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಬದಲಾವಣೆ ಆಗುತ್ತಾ? ಪಂದ್ಯಾಟ ಏನನ್ನ ಚೇಂಜಸ್ ಆಗುತ್ತಾ? ಇಲ್ಲಿ ಚೇತನ್ ಎಸ್ಗಾರಿಕೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಟ್ರಾ ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಈ ತರವಾದ ಯಾರ್ಕರ್ ಲ್ಯಾಂಡ್ ಡೆಲಿವರಿ ಗುಡ್ ಲ್ಯಾಂಡ್ ಡೆಲಿವರಿ ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ಓಟಗಳಿಗೆ ಕಡಿವಾಣವನ್ನು ಆಗ್ತಾ ಇದ್ದಾರೆ. ಎಕ್ಸ್ಟ್ರಾ ರನ್ ಬಿಟ್ಟರೆ ಇನ್ನು ಯಾವುದೇ ಬೌಂಡ್ರಿಗಳು ಕೂಡ ಈ ಒಂದು ಓವರ್ನಲ್ಲಿ ಕಂಡು ಬರ್ತಾ ಇಲ್ಲ. ಲಾಸ್ಟ್ ಬಾಲ್ ಟು ಗೋ. ಓಹೋ ಏನಾಗ್ತಿದೆ? ಮತ್ತೊಮ್ಮೆ ಬದಲಾವಣೆ ಆಗ್ತದ. ಯಾಕಂದ್ರೆ ಇಂಥ ಒಂದು ಎಸೆತಗಳಿಗೆ ಲಾಸ್ಟ್ ಕೊನೆ ಒಂದು ಮೂಮೆಂಟ್ ಅಲ್ಲಿ ಕೈ ಹಾಕಬಾರ್ದು. ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ. ನೋಡಿ ಇಲ್ಲಿ ಯಾರ್ಕರ್ ಲ್ಯಾಂಡ್ ಡೆಲಿವರಿ ಕಾಪಾಡಿಕೊಂಡು ಓವರ್ ಕಂಪ್ಲೀಟ್ ಮಾಡಿ ಕೊಡ್ತಾ ಇದ್ದಾರೆ. ಚೇತನ್ ಓವರ್ ಇಸ್ ಕಂಪ್ಲೀಟೆಡ್. ದ ರಿಕ್ವೈರ್ಡ್ ರನ್ ಈಸ್ 44 ಓಟಗಳು. ಇನ್ನು ಕೂಡ 53ರ ಅವಶ್ಯಕತೆಗಳು ಬರ್ತಾ ಇದೆ. 12 ಎಸೆತ 53 ರನ್ಗಳು ಬರಬೇಕಾಗ್ತದೆ. ಈ ತರಮಾದ ತಿಮ್ಮಣ್ಣ ಯಾಸ್ ಬಂತು ನೋಡಿ. ರಿಲೀಸ್ ಶಾಟ್. ಇಟ್ಸ್ ಅ ಬೌಂಡ್ರಿ ಶಾಟ್. ವಾಹ್ ವಾಟ್ ಅ ಶಾಟ್. ತಿಮ್ಮಣ್ಣನ ಒಂದು ಆರ್ಭಟ ಆಗ್ತಾ ಇದೆ ನೋಡಿ. ಇಲ್ಲಿ ಅನುಭವದ ರೀತಿಯ ಬೌಂಡ್ರಿಯ ಮುಖಾಂತರವಾಗಿ ಕವರ್ಸ್ ಅಲ್ಲಿ ಹೊಡೆದಂತ ಚೆಂಡು 4 ಹೊಡೆದ ಹೆಚ್ಚುವರಿ ಆಗ್ತಾ ಇದೆ. ಬೌಲರ್ ವಿನಯ್ ಕುಮಾರ್. ಅನುಭವದ ಬ್ಯಾಟರ್ ತಿಮ್ಮಣ್ಣ ಹಿರಿಯ ಆಟಗಾರನ ಒಂದು ಅನುಭವದ ಶಾಟ್ ಕೂಡ ಈಗ ತಾನೇ ಪ್ರಾರಂಭವಾಗ್ತಾ ಇದೆ. ನೋಡೋಣ ಈ ಒಂದು ಪಂದ್ಯಾಟದ ಕೊನೆಯ ತನಕ ಎಷ್ಟರ ಮಟ್ಟಿಗೆ ಓಟ್ಗಳನ್ನು ಕಲೆ ಹಾಕ್ತಾರೆ, ತಮ್ಮ ತಂಡಕ್ಕೆ ಆಶ್ಚರ್ಯ ಆಗ್ತಾರೆ ಅಂತ. ಮತ್ತೊಮ್ಮೆ ವಿನಯ್ ಕುಮಾರ್ ಟು ತಿಮ್ಮಣ್ಣ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ದಾರೆ, ಮಿಡ್ ವಿಕೆಟ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಅನ್ನು ಬಳಸ್ತಾ ಇದ್ದಾರೆ, ಲಾಂಗ್ ಆಫ್ ಅನ್ನು ಬಳಸ್ತಾ ಇದ್ದಾರೆ. ಸ್ಕ್ವೈರ್ ಗಲಿ ಪಾಯಿಂಟ್ ಎಲ್ಲ ಮಾದರಿಯ ಒಂದು ಕ್ಷೇತ್ರ ರಕ್ಷಣೆ ಇದೆ. ಎಸ್ ಮತ್ತೊಮ್ಮೆ ವಿನಯ್ ಕುಮಾರ್.
ಈ ತರ್ಮದ ಎಕ್ಸ್ಟ್ರಾ ರನ್ಗಳ ಮತ್ತೊಮ್ಮೆ ಸೇರ್ಪಡೆ ಆಗ್ತಾ ಇದೆ. ಅತಿಕ್ರಮಣ ಓಟಗಳ ಸೇರ್ಪಡೆ, ಮನರಂಜನೆಯ ತೀರ್ಪಿಗಾಗಿ ನಮ್ಮ ಸಂತೋಷ್ ಡ್ಯಾನ್ಸಿಂಗ್ ಅಂಪೈರ್. ತನ್ಮದ ನೋ ಬಾಲ್, ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ ಅಲ್ಲಿ ಮಿಸ್ ಫೀಲ್ಡ್ ಆಗ್ತಾ ಇದೆ. 4 ಓಟದ ಹೆಚ್ಚುವರಿ, ನೋ +4. ಫ್ರೀಟ್ ಅವಕಾಶ ಮತ್ತೊಮ್ಮೆ ಮರಳಿ ಬರ್ತಾ ಇದೆ. ಪಂದ್ಯಾಟ ಚೇಂಜಸ್ ಆಗ್ತಾ ಇದೆ. 11ಕ್ಕೆ 48 ಓಟುಗಳು ಬರಬೇಕಾಗ್ತದೆ. ಈ ತರವಾದ ಫ್ರೀಟ್ ಅವಕಾಶವನ್ನು ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಅನುಭವದ ಎಸ್ಕಾರಿಕೆಯನ್ನು ಮಾಡ್ತಾ ಅದರಲ್ಲಿ ವಿನಯ್ ಕುಮಾರ್ ಇಂದಿನ ಓವರ್ನಲ್ಲಿ ಬಹಳಷ್ಟು ಸೊಗಸಾದ ಎಸ್ಕಾರಿಕೆಯನ್ನು ಮಾಡಿ ಅನುಭವದ ರೀತಿಯ ವಿಕೆಟ್ ಅನ್ನು ಪಡ್ಕೊಂಡಿದ್ರು. ಅದೇ ರೀತಿ ಈ ಓವರ್ನಲ್ಲಿ ಎಸ್ಕಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ತಿಮ್ಮಣ್ಣ ಡಾಟೆಡ್ ಡೆಲಿವರಿಯನ್ನು ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಓಟಗಳು ಬರ್ತಾ ಇಲ್ಲ. ಇಲ್ಲಿ ಪ್ರಾರಂಭದಲ್ಲೇ ಬಿರುಸಿನ ಓಟ್ಗಳನ್ನು ಕೈ ಹಾಕಿದ್ರು. ಒಂದು ಬೌಂಡ್ರಿ ಮತ್ತೆ ನೋ ಬಾಲ್ ಮುಖಾಂತರವಾಗಿ ಒಂದು ಬೌಂಡ್ರಿಯನ್ನು ಅಟ್ಟಿದ್ರು. ಒಂದು ಕವರ್ಸ್ ಮೇಲ್ ಭಾಗದಲ್ಲಿ ಒಂದು ಫೈನ್ ಲೆಗ್ದಲ್ಲಿ ಹೊಡೆದಿದ್ರು. ಎಡ್ಜ್ ಮಾದರಿಯಲ್ಲಿ ಬಿದ್ದಂತ ಚೆಂಡು, ಸುಲಭದ ಕ್ಯಾಚ್. ದ ಟಾಲೆಸ್ಟ್ ಮ್ಯಾನ್ ಚೇತನ್ ಫೀಲ್ಡಿಂಗ್ ಅಲ್ಲಿ ಗೋಟು ರಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೊಸ ಬ್ಯಾಟರ್ನ ಎಂಟ್ರಿ ಆಗ್ತಾ ಇದ್ದಾರೆ ಭರತ್. ಬಹಳಷ್ಟು ರೋಮಾಂಚಕ ಪಂದ್ಯಾಟ ಇಂದಿನ ದಿನದ ಲಾಸ್ಟ್ 2 ಬಾಲ್. ರೋಮಾಂಚಕ ಪಂದ್ಯಾಟ. ಒಂದೆಡೆ ಚಕ್ರವ್ಯೂಹ ಆದ್ರೆ ಇನ್ನೊಂದೆಡೆ ಗ್ಯಾಂಗ್ಸ್ಟರ್ಸ್ ನಡುವೆ ಒಂದು ಪಂದ್ಯಾಟ. ಹೊಸ ಬ್ಯಾಟರ್ ಭರತ್ ಎಂಟ್ರಿ ಆಗ್ತಾ ಇದೆ. ವಿಡಿ ಎಸ್ಗಾರಿಕೆಯಲ್ಲಿ ಓಹೋ ಎಂತ ಡೆಲಿವರಿ ಇದು, ಕ್ಲೀನ್ ಬಾಲ್. ಒಳ ಪೀಸ್ಫುಲ್ ಡೆಲಿವರಿ. ವಿನಯ್ ಕುಮಾರ್ ಎಸೆದಂತ ಚೆಂಡು ನೆಟ್ಟ ನೇರ ಗೂಟಕ್ಕೆ ಬಡಿತಾ ಇದ್ದ. 2ನೇ ವಿಕೆಟ್ ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಹ್ಯಾಟ್ರಿಕ್ ಚಾನ್ಸಸ್. ನ್ಯೂ ಬ್ಯಾಟರ್ ಎಂಟ್ರಿ ಆಗ್ತಾ ಇದ್ದಾರೆ ಸಂತೋಷ್. ದಿ ಗ್ಯಾಂಗ್ಸ್ಟರ್ಸ್ ಗ್ಯಾಂಗ್ಸ್ಟರ್ಸ್ ಪರವಾಗಿ ಹ್ಯಾಟ್ರಿಕ್ ಚಾನ್ಸಸ್ ಮರಳಿ ಬರ್ತಾ ಇದ್ದಲ್ಲಿ ವಿನಯ್ ಕುಮಾರ್. 53 ಓಟುಗಳು. ಎಸ್, ಹ್ಯಾಟ್ರಿಕ್ ಚಾನ್ಸಸ್ ಪಡೆದುಕೊಳ್ತಾರ. ನೋಡೋಣ ವಿಕೆಟ್ ಅನ್ನು ತೆಗೆದುಕೊಳ್ತಾರ ಏನಂತ. ಚಕ್ರವ್ಯೂಹದ ಅನುಭವದ ಎಸ್ಗಾರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಬಂತು ನೋಡಿ, ಹ್ಯಾಟ್ರಿಕ್ ವಿಕೆಟ್ ಟೇಕರ್. ಹ್ಯಾಟ್ರಿಕ್ ವಿಕೆಟಿನ ಸರದಾರ ವಿನಯ್ ಕುಮಾರ್. ಎಂತ ಒಂದು ಅನುಭವದ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ಮಾಡಿ ಹ್ಯಾಟ್ರಿಕ್ ವಿಕೆಟ್ ಟೇಕರ್ ಆಗ್ತಾ ಇದ್ದಾರೆ. ತ್ರಿಬಲ್ ಸಿ ಕ್ರಿಕೆಟರ್ನ ಮಾಜಿ ಆಟಗಾರ, ಅನುಭವದ ಆಟಗಾರ ಕೂಡ ಇಂದಿನ ದಿನದ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ.
ಎಸ್ ಧನುಷ್ ಕಾರ್ಕೆಯಲ್ಲಿ ವೈಡ್ ಹೊಡೆದ ರವಾನೆಯನ್ನು ನೀಡ್ತಾ ಇದ್ದಾರೆ. 54 ಓಟಗಳು, ಕೊನೆ 6 ಚೆಂಡುಗಳ ಬಾಕಿ ಉಳಿತಾ ಇದೆ. 43 ಓಟಗಳು ಬರಬೇಕಾಗ್ತದೆ. ಎಸ್ ಟಾಸ್ ಹೋಗಿಯಾ, ಬಿಗ್ ಶಾಟ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೋಡಿ. ಒಳ್ಳೆ ಲೈನ್ ಅಂಡ್ ಲೆಂತ್ ಬೌಲಿಂಗ್ ಅನ್ನು ಮಾಡ್ತಾ ಇದ್ರಲ್ಲಿ. ಮತ್ತೊಬ್ಬ ಧನುಷ್ ಕಾರ್ತಿಕ್ ಕಾರ್ಕೆಯಲ್ಲಿ ಜೋಸ್ ನಂಬರ್ 1. ಈತನ ಮೊದಲ ಫುಲ್ ಟಾಸ್ ಮಾದರಿಯಲ್ಲಿ ಬಿದ್ದಂತ ಚೆಂಡು ಮಿಡ್ ವಿಕೆಟ್ ಸ್ಕ್ವೇರ್ ಭಾಗದಲ್ಲಿ 1 ಓಟಗಳ ಪೂರೈಕೆ ಆಗ್ತಾ ಇದೆ. ಕೊನೆ ಓವರ್ನಲ್ಲೂ ಕೂಡ ಯಾವುದೇ ಒಂದು ಬೆರುಸಿನ ಓಟಗಳಿಗೆ ಕೈ ಆಗ್ತಾ ಇಲ್ಲ. 1 ಓಟಗಳು, ಡಾಟೆಡ್ ಡೆಲಿವರಿಯ ಓಟಗಳು ಕೂಡ ಈ ಒಂದು ಪಂದ್ಯಾಟದಲ್ಲಿ ಸಾಗಿ ಬರ್ತಾ ಇದೆ. ಒಂದೆಡೆ ಜಿ ಗ್ಯಾಂಗ್ಸ್ಟರ್ಸ್ ಆದ್ರೆ ಇನ್ನೊಂದೆಡೆ ಚಕ್ರ ಯುವ ಅನುಭವದ ಬ್ಯಾಟರ್ಗಳು ಕೂಡ 2 ತಂಡದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಸ್ ವೈಟ್ ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ವೈಡ್ ಹೊಡೆದ ಸೂಚನೆಯನ್ನು ನೀಡ್ತಾ ಇದ್ದಾರೆ. 4ಕ್ಕೆ 40 ಪಂದ್ಯಾಟ ಚಕ್ರವ್ಯೂಹ ಪರವಾಗಿ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ. 4ಕ್ಕೆ 40. ಓ ಯಸ್ ನೋಡು, ಲೋ ಫುಲ್ ಟಾಸ್ ಮಾದರಿಯಲ್ಲಿ ಬಿದ್ದಂತ ಚೆಂಡು, ಓಟಗಳು ಬರ್ತಾ ಇಲ್ಲ, ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಕಾರ್ತಿಕ್ ಎಸೆದಂತ ಚೆಂಡಿನ ಮುಖಾಂತರವಾಗಿ ವೈಡ್ ಅನ್ನುವ ಸೂಚನೆ ಮತ್ತೊಮ್ಮೆ ಬರ್ತಾ ಇದೆ. ಅತಿರಿಕ್ತ ಕ್ಯಾಚ್ಕಾರಿಕೆ ಆಗ್ತಾ ಇದೆ. ಲಾಸ್ಟ್ 3 ಬಾಲ್ ಚಿಕ್ಕೋ, ಕೊನೆ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಇನ್ನೇ ಪಂದ್ಯ ಮುಕ್ತಾಯಕ್ಕೆ ಈತನ ಮತ್ತೆ ಎಡ್ಜ್ ಆಗಿ ಬಿದ್ದಂತ ಚೆಂಡು, ಸುಲಭದ ಕ್ಯಾಚ್, ಟಾಲೆಸ್ಟ್ ಮ್ಯಾನ್ ಚೇತು ಗೂಟ್ ರಕ್ಷಕನಾಗಿ ಅನುಭವದ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ವೈಫಲ್ಯತೆ ಆಗ್ತಾ ಇದೆ ಇಲ್ಲಿ. ಸ್ಟಾಪರ್ ಆಗಿ ಬೀಸುವಂತ ಪ್ರಯತ್ನವನ್ನು ಮಾಡಿದ್ರು. ಮಿಡ್ ವಿಕೆಟ್ ಸ್ಕ್ವೇರ್ ಭಾಗದಲ್ಲಿ 1 ಓಟಗಳ ಪೂರೈಕೆ ಆಗ್ತಾ ಇದೆ. ಲಾಸ್ಟ್ ಬಾಲ್ ಚಿಕ್ಕೋ, ಕೊನೆಯ ಚೆಂಡು. ಮುಂದಿನ ಒಂದು ಪಂದ್ಯಾಟ ರೆಡಿಯಾಗಿರಬೇಕು. ತ್ರಿಬಲ್ ಸಿ ವರ್ಸಸ್ ಡಿ ಬಾಸ್ ವಾರಿಯರ್ಸ್. ಯಾಸ್ ನೋಡಿ, ಕವರ್ಸ್ ಮೇಲ್ ಭಾಗದಲ್ಲಿ ಹೊಡೆದಂತ ಚೆಂಡು, 1 ಬೌನ್ಸ್ 2 ಬೌನ್ಸ್ ಬೌಂಡ್ರಿ. 4 ಹೊಡೆದ ಹೆಚ್ಚುವರಿ ಮುಖಾಂತರವಾಗಿ ಪಂದ್ಯಾಟ ಮುಕ್ತಾಯಗೊಳ್ತಾ ಇದೆ. ಇದು 62-35 ಓಟ್ಗಳ ಅಂತರದಲ್ಲಿ ಈ ಒಂದು ಪಂದ್ಯಾಟವನ್ನು ಚಕ್ರವ್ಯೂಹ ಮೇಲುಗೈ ಸಾಧಿಸ್ತಾ ಇದೆ. ಮುಂದಿನ ಒಂದು ಪಂದ್ಯಾಟಕ್ಕೆ ತ್ರಿಬಲ್ ಸಿ ವರ್ಸಸ್ ಡಿ ಬಾಸ್ ವಾರಿಯರ್ಸ್ ಪರವಾಗಿ